ವಿರೋಧವಾಗಿ ನಡೆದು ನನಗೆ ವಿರುದ್ಧವಾಗಿ ರೈತ ಸರ್ಕಾರಕ್ಕೆ ಸವಾಲು ಹಾಕಿ ನಾನೇ ಉತ್ತಮ ರೈತನೆಂದು ನಿನ್ನ ತಲೆ ಎತ್ತಿ ಬಾಳುವನಿಂದ ಕತ್ತನ್ನು ಕತ್ತರಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಲೇ ಸಿದ್ದರಾಮ, ನಿನ್ನ ಸತ್ತನ್ನಡಗಿಸಿ ನಾನು ಸನ್ನದ್ಧನಾಗಿ ನಿನ್ನ ಚರಿತ್ರೆ ಓದಲೇಬೇಕು. ನನ್ನ ಇಲೆಕ್ಷನದಲ್ಲಿ ನನ್ನ ವೋಟ್ ಬೇಕಂಡೆ ಲೂಟಿ ಮಾಡಿ ನನಗೆ ಕಡು ವೈರಿಯಾದ ನಿನ್ನ ತಮ್ಮನನ್ನೇ ನನ್ನ ಮುಳ್ಳಿನ ಪಂಜರಕ್ಕೆ ಸಿಲುಕಿಸಿ ಚಕ್ಕರಿಸಿ ನೋಡುವ ನಿನ್ನ ಕಣ್ಣಿಗೆ ರಕ್ತ ಕನ್ನಡಿ ಹಾಕಿ ನನಗಾಗಿ ಮುನ್ನುಡಿದು ಬರುತ್ತಿರುವ ನಿಮ್ಮ ಮೂಗಾಲಿಗೆ ನನ್ನ 32ನೇ ಗುಂಡು ಹಾಕಿ ನಾನು ಗಂಡುಗಲಿ ರಾಜಕಾರಣಿಯಾಗಿ ಮೆರೆದಿದ್ದರೆ ನನ್ನ ಹೆಸರು MLA ಚಕ್ರವರ್ತಿ ಚಂದ್ರೇಗೌಡರೇ ಅಲ್ಲ. ಏನ್ ಬರೆಯಕತ್ತಿದೆಯೋ? ನಮಸ್ಕಾರ ರೀ ದಣ. ಏನ್ ಬರೆಯಕತ್ತಿದೆಯೋ? ಈ ತಿಂಗಳು ಬಂದ ಹಣ ವಸೂಲಿ ಜಮಾ ತಗೊಳಕತ್ತೇನ್ರಿ ದಣ. ಅದೆಲ್ಲ ಇರಲಿ, ಯಾವ ಯಾವ ಇಲಾಖೆಯಿಂದ ಎಷ್ಟೆಷ್ಟು ಹಣ ಬಂತಂತ ಅದನ್ನು ಮೊದಲು ಹೇಳು. ಎಲ್ಲ ಇಲಾಖೆಯವರು ಹೊಂದ್ಕೊಂಡಂಗ ಆ ಪೊಲೀಸ್ ಇಲಾಖೆಯವರು ಹೊಂದ್ಕೊಳ್ಳೋದು ಬಹಳ ಕಷ್ಟ ರೀ. ಸರಿಯೋ? ಏನಂತ ಹೇಳಿದ್ರಿ? ಯಾವಡಲೆ ಇನ್ಸ್ಪೆಕ್ಟರ್ ಕತ್ಯಾವಾಲ್ ಕಿರಣ್ ಕುಮಾರ್ ರೀ. ಸರಿಯೋ? ಈ ನಗರ ವಲಯದಲ್ಲಿ ನನಗೆ ಬಿಗಿಲಾಗಿ ಕಾರ್ಯನಿರ್ವಹಿಸುತ್ತಿರುವ ಆ ಕತ್ಯವಾಲ ಯಾರು? ಅವನಿಗೆ ಮೊದಲು ಬರಲಿಕ್ಕೆ ಹೇಳು. ಇಡೀ ಕರ್ನಾಟಕಕ್ಕೆ ರೈತನ ಕಣ್ಮಣಿಯಾಗಿ ನಿಮ್ಮ ದರ್ಪಕ್ಕೆ ಸರ್ಪವಾಗಿ ಮೆರೆಯುತ್ತಿರುವ ಸತ್ಯವಾಲ ಇನ್ಸ್ಪೆಕ್ಟರ್ ಕರೆ ತರುವುದಕ್ಕೆ ಈ ಮಾತೂರು ಕರೆಯ ಹೋದರೆ ತಂದು ಗೊತ್ತಾನೆ ಅಲ್ಲದ ಸುತ್ತೇತನ್ನು ಸಾಧ್ಯವಿಲ್ಲ. ದಿನಗಳು ಉಳಿದಂತೆ ಕಾಲವು ಬದಲಾಗುತ್ತದೆ. ಅಂದರೆ ಅದು ಆ ಇನ್ಸ್ಪೆಕ್ಟರ್ ತಪ್ಪಲ್ಲ, ಜೆಡಿಪಿ ಇಂಜಿನಿಯರ್ ಯಶವಂತನ ತಪ್ಪು. ಆತನಿಗೆ ಇವನಿಗೆ ಏನು ಸಂಬಂಧವಿದೆ. ಅವರೆಲ್ಲ ಬಲಭೀಮನ ಪಾರ್ಟಿಜನ್ ಅಂತ ತಿಳಿದುಕೊಂಡು ಆ ಮೂವರು ಕೂಡಿ ನಿಮ್ಮ ಕಥೆಯನ್ನು ಮುಗಿಸಲಿಕ್ಕೆ ಹೊರಟಿದ್ದಾರೆ. ಹೇಳುತ್ತಿರುವುದು ನಿಜವೇನು? ಅಷ್ಟೇ ಅಲ್ಲ, ನಾವು ಕಟ್ಟಿಸುತ್ತಿರುವ ಸಭಾಭವನದ ಬಿಲ್ಲನ್ನು ಪಾಸ್ ಮಾಡುವುದರಂತ ಯಶವಂತ ಕೂಡ ಸ್ಪಷ್ಟವಾಗಿ ಇದ್ಯಾವ ಆಶ್ಚರ್ಯದ ಸಂಗತಿ ಹೇಳುತ್ತಿರುವೆಯೋ? ಯಮನಿಗೆ ಯಮನಾಗಿ ನಿಂತಿರುವ ಈ ಅಪ್ಪಲಿ ಚಂದ್ರೇಗೌಡರಿಗೆ ಕುರಿಮರಿ ಸವಾಲು ಹಾಕುತ್ತಿದೆಯಾ? ಈಗ ಅದು ಮರಿಯಲ್ಲ, ಸಿಂಹದ ಮರಿ. ಈ ಟೈಗರ್ ಕೋಟಿಲನಿಗೆ ಸಿಂಹದ ಮರಿಯಾಗಿ ಕಾಣಿಸಿಕೊಂಡಿರುವ ಆ ಯಶವಂತ ಬಲಭೀಮ ಎಲ್ಲಿ ಇದ್ದರೂ ತಂದು ನನ್ನ ಪಾದಕ್ಕೆ ಹಾಕು. ಅವಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಹೊಡಿಯಾಗಿ ಬದುಕಬೇಕಿದ್ದ ಅವರಿಬ್ಬರನ್ನು ಹಿಡಿದು ತಂದು ನಿಮ್ಮ ಕೈವಶಕ್ಕೆ ಮಾಡಿ ನಿಮ್ಮ ಆಸೆಗೆ ಅಮೃತ ಪಾನಿ ಕುಡಿಸುತ್ತೇನೆ ಗೌಡ್ರೆ.
ಕಂಚಾನಾಧಿಪತಿ ನೀವು ಆಗ್ಬೇಕಂದ್ರ ಮೊದಲು ನಿಮ್ಮ ದಾರ್ಪ ತೋರಿಸ್ಬೇಕ್ರಿ. ಅಷ್ಟಕ್ಕೂ ಸರ್ಪವಾಗಿ ಎಡೆ ಎತ್ತಿದ್ರ ಎತ್ತಿನ ಕಾತರ್ಬೇಕ್ರಿ. ಬಗ್ಗುವುದು ಈ ಜನ. ಹೌದು ಕರ್ಬರಿ, ಹೌದು. ಮೊದಲೇರಿದ ಮದ್ದಾನಿಗೆ ಅಂಕುಶವೇ ಮದ್ದು. ನಮಸ್ಕಾರ ಶಾಸಕರಿಗೆ. ಬೆಂಕಿ ಹಾಕೋ ನಿನ್ನ ನಮಸ್ಕಾರಕ್ಕೆ. ಹೇಳಿ ಕಳಿಸಿದ ತಕ್ಷಣ ಬಂದು ಭೇಟಿಯಾಗಬಾರದಂದ್ರೆ ಎಷ್ಟು ಸೊಕ್ಕು ನಿನಗೆ. ವಿಷಯ ಇದರಲ್ಲೇನಿದೆ ಗೌಡ್ರಿ? ಬಾಯಿ ಅವಳಿ ನಗರದಲ್ಲೊಂದು ಸ್ವಭಾವವನ್ನು ಕಟ್ಟುತ್ತಿರುವ ಈ ನರೇಂದ್ರನಿಗೆ ಬಿಲ್ ಪಾಸ್ ಮಾಡಿಕೊಡುವುದಿಲ್ಲ ನಿತ್ತಲ. ಕಾರಣ ಚೌರಸ್ 80 ಕೋಟಿನಲ್ಲಿ ನಿರ್ಮಾಣ ಮಾಡಬೇಕಾದ ಈ ರೈತರ ಸಭಾಭವನವನ್ನು ಈ ನಿಮ್ಮಳೆಯ ನರೇಂದ್ರ ಕೇವಲ 40 ಕೋಟಿನಲ್ಲಿ ನಿರ್ಮಾಣ ಮಾಡಿ ಭೂಮಿಯಿಂದ 3 ಫುಟ್ ಎತ್ತರಕ್ಕೆ ಸ್ಟೀಲ್ ಬೆಡ್ ಹಾಕದೆ ಕೇವಲ ಮಣ್ಣಿನಿಂದ ಕಟ್ಟಿ ಮುಗಿಸಿದ ಆ ಕೆಲಸಕ್ಕೆ ಬಿಲ್ ಪಾಸ್ ಮಾಡಂದ್ರೆ ಯಾರು ಮಾಡ್ತಾರೆ ಗೌಡ್ರಿ? ಹೋಗದ MLA ಮಾಡಂದ್ರೆ ನೀ ಮಾಡಲೇಬೇಕು. ಕಾನೂನುಬಾಹಿರಾಗಿರೋ ಈ ಕೆಲಸಕ್ಕೆ ನೀವೇಕೆ ಆ ನಿಮ್ಮ CM ಹೇಳಿದರು ಪಾಸ್ ಮಾಡಲಾರೆ. ನಾನು ಯಾರೆಂಬುದು ತಿಳಿಯಬಾರದೆ. ಇಷ್ಟು ಸೊಕ್ಕಿನಿಂದ ಹೋರಾಡಿದರೆ ನಿನ್ನನ್ನು ನೀರಿಲ್ಲದ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡ್ತೇನೆ ಮಗರ. ತುಂಬಾ ಎಚ್ಚರ ಇಟ್ಟುಕೊಂಡು ಈ ಕಾರ್ಯ ನಿರ್ವಹಿಸುತ್ತಿರುವ ನನಗೆ ನಿಮ್ಮಂತ ರಾಜಕಾರಣಿಗಳ ರಾಜಕೀಯ ದರ್ಪ ನನ್ನ ನಡೆಯುವುದಿಲ್ಲ ಸರ್. ನಿಮ್ಮಂತವ್ರಿಗೆ ಹೆದರಿ ಸರ್ಕಾರದ ಕಣ್ಣಲ್ಲಿ ಮಣ್ಣು ಹಾಕುವಂತ ಭ್ರಷ್ಟಾಧಿಕಾರಿ ನಾನಲ್ಲ. ನಾನೊಬ್ಬ ನಿಷ್ಠಾವಂತ ಈ ರೈತರ ಸರ್ಕಾರದ ಸೇವಕ. ಕಷ್ಟ ಕಾರ್ಪಣ್ಯಕ್ಕೆ ಹೆಗಲು ಕೊಟ್ಟು ದಿಟ್ಟ ತಡದಿಂದ ಸಾಗುವ ಅಧಿಕಾರಿಯೇ ತಾಳು. ಯಾರಿಲ್ಲಿ ಕಟ್ಟಿ ಹಾಕಿರೋ ಇವರನ್ನ? ತೆಗೆದುಕೊಂಡು ಬಾ ನನ್ನ ಚಾಟಿಯನ್ನು. ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡುವ ನಾಮರ್ದ ನಾನಲ್ಲ ಗೌಡ. ಯಶವಂತ ಅಷ್ಟೇ. ಈ ಯಶವಂತ ನಿನ್ನಂತ 5 ವರ್ಷಕ್ಕೊಮ್ಮೆ ಬರುವ ರಾಜಕಾರಣಿಗಳನ್ನು ನಾನು ಎಷ್ಟೋ ಜನರನ್ನು ನೋಡ್ತೀನಿ. ನೀನು ಅಷ್ಟೇ. ಬಂದೂಕು ಎತ್ತಿ ಕೊಲ್ಲೋ ಇವನನ್ನು. ಪ್ರಾಣಕ್ಕಾಗಿ ಹೇಳಿ ಮಾನವನ್ನೇ ಮಾರಿಕೊಳ್ಳುವಷ್ಟು ಚೀಮಾರಿ ಅಲ್ಲ ಈ ಯಶವಂತ. ಸೋತದಿದ್ದರೆ ಸಹಿಸಿಕೊ ಮಗನ. ನಿನ್ನಲ್ಲಿ ಬಂದೂಕಿಲಿ ಅಂತ ಈ ಬಡ ಪ್ರಾಣಿಯನ್ನು ಕಟ್ಟಿ ಕೊಲ್ಲಲೆಕ್ಕೆತ್ತಿಯಲ್ಲ ಯಾಕೆ? ಈ ನಿನ್ನ ಗುಂಡಿಗೆ ಸಿಡಿಗುಂಡು ಆಗಿ ಈ ನನ್ನ ಗಂಡ ಕೊಡಲೆ ಸಿದ್ಧವಾಗಿದೆ. ಚಂದ್ರೇಗೌಡ, ಈ ನಗರಕ್ಕೆ ನಾನೇ ನಾಯಕನೆಂದು ಇಂಥವರನ್ನೆಲ್ಲ ಕಟ್ಟಿ ಹೊಡೆಯುತ್ತಿದ್ದೀಯಲ್ಲ ಯಾಕೆ? ಎಲ್ಲ ಕೇಳಲಿಕ್ಕೆ ನೀನ್ ಯಾರನೇ? ಎಲ್ಲದನ್ನು ನಾನೇ ಗದ್ದರಿಸಿ ಹೇಳುವ ಅನ್ಯಾಯಗಳ ವಿರುದ್ಧ ಹೋರಾಡುವ ಈ ನಗರದ ನಾಯಕ
ಅತ್ತ ಈ ಹೋರಾಟ ನ್ಯಾಯ ಸಮಿತಿಯ ಅಧ್ಯಕ್ಷ ಭೀಮ. ನಿನಗೇಕೆ ಬೇಕೋ ಹುತ್ತ ಈ ಹುಂಬತಡ ಶಂಭಲಿಂಗನ ಮೇಲೆ ಬ್ಯಾರ ಹಾಕಿ ಹುಂಬಲಿಗಾಗಿ ಅಲೆದಾಡುವ ನೀನು ಸುಮ್ಮನೆ ನಿನ್ನ ದುಗ್ಗನೆಯನ್ನು ಕತ್ತರಿಸಿಕೊಳ್ಳಬೇಡ ಮಗಡ. ಹೊರಟು ಹೋಗು ಇಲ್ಲಿಂದ. ಹಾಗೆ ಸುಮ್ಮನೆ ಬಂದು ಹೋಗಲು ಬಂದಿಲ್ಲ ಸೌಕಾರ ಈ ಬಲಭೀಮ. ತಲೆ ತೆಗೆಯುತ್ತೇನೆಂದು ನಿಮ್ಮಂತವರ ತಲೆಯನ್ನೇ ತೆಗೆಯಲಿಕ್ಕೆ ಬಂದಿದ್ದೇನೆ. ಏ ಚಂದ್ರಗೌಡ, ಮರ್ಯಾದೆಯಿಂದ ಈತನನ್ನು ಬೆಳೆದಿದ್ದರೆ ಇದೇ ಕಂಬಕ್ಕೆ ನಿನ್ನನ್ನು ತಿರುಗಿ ನಿನ್ನನ್ನು ಕಟ್ಟಿ ಹಾಕಬೇಕು. ಕಟ್ಟಿ ಹಾಕಿ ಒದೆಯಬೇಕಾಯ್ತು ಮಗನ. ಎಚ್ಚರ. ಈ ಭಾಗದ ಒಬ್ಬ ಶಾಸಕನಿಗೆ ಒದೆಯುತ್ತೇನೆಂದು ಬಗಳುವೆಯೋ? ಈಗಲೇ ನಿನ್ನ ಮೈಯ ಚರ್ಮ ಸುಲಿದು ನಿನ್ನನ್ನು ಈಗ ಒಂದು ಚರ್ಮ ಸುಲಿದು ಬಿಡ್ತಾರೆ ಮಗನ. ಎಚ್ಚರ. ಇಲ್ಲಿ ಯಾರು ಇಲ್ಲ ಸೌಕಾರ. ಇಲ್ಲಿ ನಾನಿರುವಾಗ ನಿನ್ನ ಕೂಗಿಗೆ ಯಾರೂ ಬರಲು ಸಾಧ್ಯವಿಲ್ಲ. ಓಡಿ ಬರುವ ನಿನ್ನ ಕರೆಯನ್ನು ನಾನು ಆಗಲೇ ಪಂಚಾಯತ್ ಕಂಬಕ್ಕೆ ಕಟ್ಟಿ ಬಂದಿದ್ದೇನೆ. ಭೀಮನಲ್ಲವೋ ದ್ವಾಪರ ಇವರಲ್ಲಿ ದುಶ್ಯಾಸನ ಕೀಚಕರ ಹರಿದ ಫಲ ಭೀಮ ಇವನು. ಕಲಿಯುಗದಲ್ಲಿ ನಿಮ್ಮಂತ ಕೀಚಕರನ್ನು ಕೊಂದು ಅವರೆದೆಯ ಬಿಸಿ ರಕ್ತವನ್ನು ಕುಡಿಯಲು ಬಂದ ಕಲಿಯುಗದ ಬಲ. ನನ್ನ ಬಳಿಗೆ ಬಂದು ನನಗೆ ಜಪಾಸ್ತಿರಲೇ? ಸತ್ಯದ ಮಾತಿಗೆ ಉತ್ತರ ನೀಡುವ ನಿನ್ನ ಮನೆ ಏಕಲೇ ಗೌಡ. ನಿಮ್ಮಪ್ಪನ ಅಂಜಕ್ಕೂ ನನಗಿಲ್ಲ. ಏನು ಸೌಕಾರ, ಸರ್ಕಾರ ನಿಗದಿಪಡಿಸಿದ ಮಾಪನ್ನೇ ಬದಲಾಯಿಸಿ ನಿನ್ನ ಮನಸ್ಸಿಗೆ ಬಂದಂತೆ ಬಿಲ್ಡಿಂಗ್ ಅನ್ನು ಕಟ್ಟಿಸಿಕ್ಕೆ ಇದೇನು ನಿಮ್ಮಪ್ಪನ ಆಸ್ತಿಯೂ ಅಲ್ಲ. ಅದಕ್ಕಾಗಿ ಈ ಅಧಿಕಾರಿಯನ್ನು ಕಟ್ಟಿ ಹೊಡೆಯುವ ಅಧಿಕಾರವೂ ನಿನಗಿಲ್ಲ. ಮರ್ಯಾದೆಯಿಂದ ಹೇಳ್ತಿದ್ದರೆ ಈತನನ್ನು ಬೆಳೆದಿದ್ದರೆ ನಾಗರದ ಹಾವಿನಂತೆ ಕಚ್ಚಿಕೊಳ್ಳಬೇಕಾಯಿತು. ಎಚ್ಚರ. ನನಗೆ ಎಚ್ಚರ. ಅವನ ಹಾವನ್ನೇ ಆಡಿಸುವ ಹಾವಾಗಿದ್ದ ನಾನಾಗಿರುವಾಗ ನನಗೆ ಎಚ್ಚರ ಹೇಳಲು ಬಂದಿರಬೇಕಲ್ಲೇ ಚಂದ್ರಗೌಡ. ಧನಿಕನಾಗಿದ್ದೇನೆಂಬ ದರ್ಪನಿಂದ ಕೊಬ್ಬಿ ಅಪ್ಪರಿಸಿ ಬಡವ ಎಂದು ಕೂಗಿದರೆ ಈ ಬಡವ ಒಂದು ಸಲ ತನ್ನ ಬಡತನದ ಬೇಗಿಯನ್ನೇ ಹರಿದು ಹಾಕಿ ಕೆದರದ ಹುಲಿಯಾಗಿ ನಿಂತರೆ ನೆನಕಾಣದ ನೆರೆಯಾಗಿ ನಿನ್ನ ಪ್ರಾಣ ಈ ಲೋಕದಿಂದ ಕೈಲಾಸಕ್ಕೆ ಟ್ರಾನ್ಸ್ಫರ್ ಆಗುತ್ತ ಮಗನ. ಎಚ್ಚರ. ನಮ್ಮ ಮನೆಗೆ ಬಂದು ನಮಗೆ ದುಬಾಷಣೆಯೇ ಪಚ್ಚ ಲುಚ್ಚ. ಎಚ್ಚರಿಯ ವೀರನಿಗೆ ಕಚ್ಚ ಎನ್ನುವ ಕೆಲಸವೇ ಗೊತ್ತಿಲ್ಲ. ಅಚ್ಚರಿಯ ನಾಡಿಗೆ ದ್ರೋಹವೆಸುವ ನಿಮ್ಮಂತ ಕುಂಡಿಗಳಿಗೆ ಪಚ್ಚೆಯಿಂದ ಮಾತನಾಡಿಸಿ ಸತ್ಯದ ರೂಟ ನುಡಿಯುವ ಈ ಗಂಡುಗಲಿ ನಾನು. ಮಿಸ್ಟರ್ ನರೇಂದ್ರ, ಈ ಎಸು ಅಂತ ಹೇಳ್ತಿದ್ದೇನೆ, ನಾನು ಹೇಳ್ತಾ ಇದ್ದೇನೆ, ಸರಿಯಾಗಿ ತಿಳಿದುಕೋ. ಸರ್ಕಾರದ ಅಳತೆಯ ಪ್ರಕಾರವೇ ನೀವು ನಿಮ್ಮ ಸಭಾಭವನವನ್ನು ಕಟ್ಟಿ ಸರ್ಕಾರದ ಹಣ ಹೊರತು ತೆಗೆದುಕೊಳ್ಳಬೇಕು. ಇರದಿದ್ದರೆ ನಿಮ್ಮ ರಾಜಕೀಯವೇನಾದರೂ ನಡೆಸಿದರೆ ಅದಕ್ಕೂ ನಾವು ಸಿದ್ಧ. ಚಂದ್ರೇಗೌಡ, ಈಗ ನನ್ನ ಯಶವಂತನನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ.
ನಮ್ಮೆಲ್ಲರ ಕತೆ ಮುಗಿಸೇ ಬಿಡ್ತಾನ್ರಿ ಮಗ. ಸಮಯ ನೋಡಿ ತಲೆ ತೆಗೆಯಲೇ ಹಾಗಂತ ನಾನೊಂದು ಪ್ಲಾನ್ ಹಾಕ್ತೇನೆ ಬನ್ನಿ ಗೌಡ್ರ. ಅಲ್ರಿ ನಮ್ಮ ಚಂದ್ರೇಗೌಡ್ರ ಮನ್ಯಾಗ ಕಾಲು ಇಟ್ಟನೆ ಒಂದು ಸೆಕೆಂಡ್ ಸೈತರ ಹುಡುಗಿಯರ್ ನೋಡಕ್ಕ ಪುರ್ಸತ್ತಿಲ್ಲ ನಮ್ಗೆ. ಬೆಳಿಗ್ಗೆ 6ಕ್ಕೆ ರಂಗ ಅಂದ ಕೊಳಿನ ಬೆಡ್ ಟೀ ತಂದು ಕೊಡೋದು, ಮತ್ತು 8ಕ್ಕೆ ರಂಗ ಅಂದ ಕೊಳಿನ ನಾಷ್ಟ ತಂದು ಕೊಡೋದು, ಮತ್ತು 9ಕ್ಕೆ ರಂಗ ಅಂದ ಕೊಳಿನ ಸ್ನಾನ ಮಾಡಿಸ್ಬೇಕ್ರಿಪ್ಪ, ಮತ್ತು 10ಕ್ಕೆ ರಂಗ ಅಂದ ಕೂಡಲಿನ ಗಾಡಿಗೆ ಡ್ರೈವರ್ ಆಗಿ ವಿಧಾನಸೌಧಕ್ಕೆ ಬೆಂಗಳೂರಿಗೆ ಹೋಗ್ಬೇಕು, ಮತ್ತು 2ಕ್ಕೆ ರಂಗ ಅಂದ ಕೂಡಲಿನ ಊಟಕ್ಕೆ ರೆಡಿ ತಂದು ಕೊಡ್ಬೇಕು, ಮತ್ತು ರಾತ್ರಿ 10ಕ್ಕೆ ರಂಗ ಅಂದ ಕೂಡಲಿನ ಬೇರ್ ಬ್ರ್ಯಾಂಡಿ ಚಿಕನ್ ಫ್ರೈ ರೆಡಿ ತಂದು ಕೊಡ್ಬೇಕ್ರಪ್ಪ. ಅಲ್ರಿ ಇಂಥ ರೆಡಿ ಹಡಿ ಗದ್ದಕ್ಕೆ ಸಿಕ್ಕ ನಮ್ಮ ಹಣೆ ಬರಕ ಒಂದು ಲೇಡೀಸ್ ಸ್ಟೇಪ್ನಿ ಸಿಗುವುದಲ್ಲ ಇವತ್ತಂತಾನೆ. ಮಾರಿ ನೋಡಿ ಇದ್ರದ್ದು ಹೆಂಗಾಗಿತ್ತಂತ ಗಿಚ್ಚಿಗಿರಿಲ್ಲ ನಾನು ಕೊಡ ಹೊಡೆದೋಗೈತಿ ಎಂತ ಗಿಚ್ಚಿಗಿರಿಗಿಲ್ಲ ನಿಮ್ಮಲ್ಲಿ ಏಯ್ ಬಡಬಿದ್ದಿ ಪಕ್ಕಿದ ಹೆಂಗ್ ಕಾಣ್ತದ ನಿನಗ ಏನಂತ ನಿನ್ನ ಮೈ ಆನಿ ಮಾಡೋ ಆನಿ ಇವನ ಅಪ್ಪನ ಆನಿ ಮಾಡೋದಲ್ಲ ಮಾಡ್ಯಾನ ಮೂರದು ಹೆಡಕ್ಕೆ ತಿಕ್ಕಿಸ್ಕೊಂಡ ಪುಲ್ಲೋರು ಮ್ಯಾಕ್ಸಿ ಗಾಡಿ ಹತ್ತಿಸ್ಕೊಂಡು ಹೋಗ್ಬೇಕಂತ ಮಾಡಿಲ್ಲ. ಓ ಮ್ಯಾಕ್ಸಿ ಏ ಮ್ಯಾಕ್ಸಿ ನೋಡ ನಿನ್ನ ಬಡದು ಹೋಗದ್ರ ಹೇಳೋರಿಲ್ಲ ಅಲ್ಲಿ ಯಾರು ಸಾಕ್ಷಿ ಯಾಕೆ ಹೇಳ ನಾಯಿನಿ ಚಂದ್ರ ಚಕೋರಿ ಪಕ್ಷಿ ಚಂದ್ರ ಚಕೋರಿ ಆಗಬೇಡ ನೀ ನನ್ನ ಕೈಯಾಗ ಚೀಮಾರಿ ನಾನು ಅದನ್ನ ನೋಡಿಲ್ಲ ಕೃಷ್ಣ ಮುರಾರಿ ನನ್ನ ಕೈಯಾಗಿಂದ ತಪ್ಪಿಸಿಕೊಂಡು ಹೋಗಬೇಡ ನೀ ಪರಾರಿ. ಹೌದಾ ನೀನು ಕೃಷ್ಣ ಹೋದಲ್ಲ ನಿನ್ನ ಕೊಡಲ್ ಗಟ್ಟಿ ಹಿಡ್ಕೊ ಓಡೋಗ್ಬಿಟ್ಟಾತ ಎಲ್ಲಾರ ಅಂದ್ಯ ಅಲ್ಲ ಹೋಗ್ಲಿ ಬಿಡ ನೀನು ಸೂರ್ ಸುಬೇದಾರಲ್ಲ ನಮ್ಮಪ್ಪ ಎಲ್ಲನೂ ಬಲ್ಲ ನೀ ಅದಿಯಲ್ಲ ಬರೀ ಮಾತಿನ ಮಲ್ಲ ಈಗ ದಾರಿ ಬಿಡದ ಹೋದ್ರ ಒಗಿತೀನ ಕಲ್ಲ ಅಲ್ಲ ಒಗದು ಉದರ್ಸ್ಬೇಡ ಈ ನನ್ನ ಹಲ್ಲನ ನೀ ಹೂ ಅಂದ್ರ ಸಿಹಿ ಮುಟ್ಟಿನ ಬೆಲ್ಲನ ಎಂತ ಸಮಯದಲ್ಲೇ ತಗೋಬಾರ್ದಕ್ಕಲ್ಲ. ನಾನದೇ ನೋಡಿಲ್ಲ ಲವರಸ ಕಲೆ ತುಂಬಿದ ಮಲ್ಲ. ಹೌವಾ ಏ ಹುಡುಗ ದಿನಾ ನಿಮ್ಮಂತ ಜನ ನಮಗ ರಗಡ ಸಿಗ್ತಾರ ನೋಡ ಈಗ ನಮ್ಮಪ್ಪ ಹೇಳ್ದಂದ್ರ ಹಾಕ್ತಾರ ಮೂಗಿಗೆ ಮಗಡ ಅವ ಯಾವ್ಲೇ ನಿಮ್ಮಪ್ಪ ಮಾವಿನ ಪಪ್ಪ ನೋಡ ಅಂತವ್ರಿಗೆ ಅದನ್ನೆಲ್ಲ ನಾನು ಪಪ್ಪ ನನ್ನ ಹೆಸರು ಕೇಳಿದ್ರ ಅಕ್ಕ ನಾವು ಸಣ್ಣ ಚಿಪ್ಪ ಮೊದಲ ಇದನ್ನೆಲ್ಲ ಕೆದ್ರಿ ಬೆಳ್ಕೊಂಡು ತುಪ್ಪನ. ಹೌದಾ ಏ ನಾವೇನ್ ಸುಮ್ಮನೆ ಬಿಡುದಿಲ್ಲ ನಿನಗ ಹಾಕಿ ಬಿಡ್ತೇವೆ ನಿನ್ನ ಗಂಡ ಯಾಕೆ ಹೇಳ
ನಮ್ಮಪ್ಪ ಇದನು ಎಮ್ಮೆಲೆ ಗುಂಡ ಹಾಕಿದ ಮೇಲೆ ನಿನ್ನ ಬಾಳೆ ಹೋಯ್ತಲ್ಲ ಆಕತಿ ಬರೀ ಬಂಡ ಬಂಡ ಬಂಡ. ಚಂದ್ರೇಗೌಡ್ರು ಕಾರ್ಬಾರಿ ನಿಮ್ಮಪ್ಪನ ಗೊತ್ತಾತ್ ಬಿಡ ನಿನ್ನ ಹೆಸರು. ನನ್ನ ಹೆಸರು ಗೊತ್ತಾತ? ಏಯ್ ನನ್ನ ಹೆಸರು ಹೆಂಗ್ ಗೊತ್ತಾತ್ ನಿನಗ? ಅದಕ್ಕೆ ನೋಡಿ ನನಗೆ ನವರಸ ಕಲಿಯಲ್ಲ ಆಯ್ತಾ? ಅಂದ್ರೆ ನೀನು ಅಂದ್ರೆ ನಾನು ಎಂಬೆಲ್ಲ ಚಂದ್ರೇಗೌಡರಿಗೆ ಬೇಡಿದ್ದನ್ನು ಬೇಡದಾಗ ತಕ್ಷಣದಲ್ಲಿ ಒದಗಿಸಿ ಕಾಮಧೇನು ಕಲ್ಪವೃಕ್ಷ ಅಂದ್ರೆ ನಾನೇ ಕಿಲಾಡಿ ರಂಗ. ಓ ಹೌದನೋ ರಂಗ ಗೌರಿ ಮಂಗ ಅಲ್ಲಲ್ಲ ಗೌರಿಯ ಮೃದಂಗ. ಈ ರಂಗನ ಸಂಗೀತದಲ್ಲಿ ನೀವು ತೇಲಿ ಬೇಲೂರಿನ ಶಿಲಾಬಾಲಕಿಯಾಗಿ ನೀವು ಕಾಲಿಗೆಜ್ಜೆ ಹಾಕಿ ಕುಂತಿದರೆ ನಾನು ನುಡಿಸುವೆನು ಚಿಂತಾಮಣಿ ಬಾಬಾ. ಹಂಗಾರ ಹಿಂಗ್ ಹೇಳ್ತೀಯ ನೀನ? ಮತ್ತೆ ಇನ್ನಂಗೆ ಹೇಳಿ ಅಲ್ಲ ಕೈ ಸಂಧ್ಯಾಗ ನಿಂತ ಗಾಡಿ ಕಲ್ಲೋಡಿ ಒಯ್ದಿ ಹಳ್ಳ ಹೋಗುದ ಹಳ್ಳಕ್ಕೆ ನಡಿ ಅಂತ ಹೇಳಿ ಬರ್ತಾನಂತ ಹೋದ್ರ ಸಾವಿರ ಎಲ್ಲ ಮಾಸ್ಟರು ನಿನ್ನ ಕೊಳ್ಳಿಗೆ ಬುದ್ಧಿ ಬರ್ಲಿಲ್ಲ ನೋಡ ಅದನ್ನೆಲ್ಲ ಬಿಟ್ಟು ಬಿಡ. ಸಟ್ನ ನಿನ್ನ ಕೈ ನನ್ನ ಕೈಯಾಗ ಕೊಟ್ಟ ತುಟಿಗೆ ಮುಟ್ಟಿ ಇಟ್ಟು ಬಿಟ್ಟಂದ್ರ ಭ್ರಮೆ ಸಟ್ನ 9 ತಿಂಗಳ ನಿನ್ನ ಹೊಟ್ಟೆ ಆಗಿಂದ ಯಾರೋ ಮಾಡಿದ ಕೆಲಸ ನೋಡ ಮಾಡೋದು ಕೇಳಿಲ್ಲ ಹೊಟ್ಟೆ ಆಗಿಂದ ಜಿಗದು ಬರ್ತಾನಂತ ಕಿಲಾಡಿ ಗಂಡು ಮರಿ. ಹೌದೌದ ಜಿಗದ ಬಂದ ಝಾಡ್ ಒದಿತದ ಹೋದ. ಅಲ್ಲ ಚಂದ ಹಾರ ಹಕ್ಕಿಗೆ ಹಾಕಿದಿ ನೀನು ಕವಣಿ ಬೀಸಿದಿ ಮತ್ತ ಹಾಡು ಹರಳಿ ಹಚ್ಚಿದಿ ಚಿಮಣಿ ಮತ್ತ ಇಂದ ನಾನಾದ ನಿನ್ನ ಅರುಮನಿ 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 ಮತ್ತಿನ್ನೆಂತರ ಹೊಡಿ ಗಿಚ್ಚಿ ಗಿಲಿಗಿ ಎಬಸ Thank you.
ಕಿಲಾಡಿ ಜೋಡಿಗಳಾದ ಕಿಡಿಗೇಡಿಗಳಿಗೆ ಜಯವಾಗಲಿ. ಕಿಲಾಡಿ ಜೋಡಿಗಳಿಗೆ ಜಯವಾಗಲಿ. ಬಾಲ್ಯ ಭಜಂತ್ರಿ ಇರ್ಲಾರ, ಅಂದ್ರ ಆಲ್ಗಂಬ ಇರ್ಲಾರ, ಈ ರಂಗಿನ ರಂಗ ನಾಟಕಕ್ಕೆ ಜಯವಾಗಲಿ. ಆತ್ನಿ ಮಾವನ ಮುಸ್ರಿ ತೆಕ್ಕು ಬೇಬರ್ಸಿ ಅಲ್ಲದೆ ಸಟ್ನ ಹೋಗಿ ಅಲ್ಲಿ ಸೈಬರ್ ಶರ್ಟ್ ತಗೊಂಬ ಅಂತ ಕಳಿಸಿದ್ರ ಇಲ್ಲಿ ಈಕೆ ಕೂಡ ಹಾರ್ಯಾಡ್ ಕುಣ್ಯಾಕತ್ತಿ ಮಗನ. ಯಾಕಲೇ ರಾಜ ಯಾಕಲೇ ರಾಜ ಸುಮ್ಮನೆ ಎಲ್ಲ ಬಾಬಾ ಮತ್ತೆ ಕೇಳ್ತ ಮಗನ ಅಲ್ಲ ಸಟ್ನ ಊರು ಮುಂದಿನ ಹೊಲಕ್ಕೆ ಬೀಜ ಗೊಬ್ಬರ ತಗೊಂಡು ಹೋಗಿ ಬಾ ಅಂದ್ರ ನಮ್ದಿಲ್ಲ ಹಾರ್ಯಾಡ ನೋಡಾಕ್ ಬಂದಿನ ಮಗನ. ಹೇಳಾಕ್ ನೀ ಯಾರಲೇ ಇದ್ರ ಕೇಳಾಕ ನೀನ್ ಯಾರ ಮಗನ? ಹಂಗೆ ಕೇಳ ಪ್ರಶ್ನೆ ಬಂದಾಗ ಸಣ್ಣ ಹುಡುಗಿ ಮುಂದೆ ನಿಂತ ಜಗಳ ಆಡೋರ್ ನಿಂತೇ ಮಕ್ಕಳ ಏನ್ ಮಾತಂಗೆ ಹಾ ಇಲ್ಲದನೆಯಪ್ಪ. ಇಲ್ಲಿ ಯಾಕೋ ಒಂದು ನಮೂನಿ ಹೊಲಸ ಧೂಳಿನ ವಾಸನೆ ಯಪ್ಪ ಮತ್ತೆ ನಾ ಇಲ್ಲ ನಿಂತೇನೋ ಯಪ್ಪ. ವಾಸನೆ ಅಲ್ರಿ ಗುಮಾಸ್ತ್ರ, ಗಂಧದ ವಾಸನೆ. ಸುಳ್ಳು ಹೇಳಾಕ ನಮಗೇನು ಬಗಲ ಹೇಳಿ ಬಂದವನು ಮಗನ. ಪೂರಾ ತೆಗೆದು ನಿಂತಿ ಇಲ್ಲ ಯಪ್ಪ ನಾ ಪೂರಾ ತೆಗೆದೇ ಇಲ್ಲ ಯಪ್ಪ. ನಿಂತೀನ ಯಪ್ಪ ಅದು ನಾನಾದ ತುಪ್ಪದ ಗಡಿಗೆ ಹಿಡ್ಕೊಂಡು ಹೊಂಟಿದ್ನ. ಇವ್ರಿಬ್ರು ಅದಲ್ಲ ಯಪ್ಪ, ಇವ್ರು ಅದಾರಲ್ಲ. ಏನ್ ಮಾಡಿರುವ ಅದಲ್ಲಪ್ಪ ನನ್ನ ತುಪ್ಪದ ವಾಸ ಹಿಡ್ಕೊಂಡು ನನ್ನ ಹಿಂದಿಂದ ಬರ್ತಾರ ಯಪ್ಪ ಇವರು. ನಿನ್ನ ತುಪ್ಪದ ಗಡಿಗೆ ಹೊಡೆದ್ರೇನು ಈ ಮಕ್ಕಳು ಅಲ್ಲೇ ರಂಗ ರಜ ಹಂದಿಗತ ಹಿಂದಿಂದ ಬಂದ್ರ ನಿನ್ನ ಗಡಿಯಾಗ ಹಾಕಿ ಈ ಮಕ್ಕಳನ್ನ ಕಡಕ್ನ ಮುಚ್ಚಿ ಬಿಡ್ಬೇಕ. ಈ ಮಕ್ಕಳು ಸಾಕ್ಷಿ ಮುಂದೆ ಮಾತು ಎತ್ತಿದ್ರ ಸಿರಿ ಮಕ್ಕಳನ್ನ ಕೈಯಾಗ ಅಲ್ಲಿ ಹಂಸೂರು ಹಿಂದಿಂದ ತಿರ್ಗಾಕ ಹಂದಿಗೇನರ ಹುಟ್ಟಿದ್ರು ಮಕ್ಕಳ ನೋಡ ಮತ್ತ ನನ್ನ ತಲೆ ಕೆಡಬಾರ್ದು ಕೆಡ್ತಂದ್ರ ನಾ ಏನ್ ಮಾಡ್ತೇನೆ ನನಗೆ ಗೊತ್ತಿಲ್ಲ. ತಂಗಿ ನನಗೆ ಹೋಗಿ ನಡಿವಾ. ಯಪ್ಪ ನಾ ಬರ್ತೀನಿ ಹೋಗಿ. ಹಂಗ್ಯಾಕ್ ಮಾಡ್ತೀನಿ ನಮ್ಮ ಅಪ್ಪಗ ನಿಂದು ಬಾರಿ ಆತಪ್ಪ. ಬಾ ಹೋಗಿ ಯಪ್ಪ ಅವ್ರ ನುಂಗಿ ಗತ್ತ ಸುಮ್ಮ ಅಂತೀಯ ನೀನು. ಆನೇನು ಅವಾಜ್ ಹಾಕುದಿಲ್ಲ ನಮ್ಮ ಅಪ್ಪ. ಇಲ್ಲಿ ಬಾಯಿ ನಾನ ಗಟ್ಟಿ ಹಿಡ್ಕೊಂತೇನ ಒಂದು ಅವಾಜ್ ಹಾಕ. ನಮ್ಮ ಅಪ್ಪ ಭಾಳ ತ್ರಾಸ ಆಕತ್ತ.
ಮಾಡೇ ಬಿಡ್ತಾನೆ. ತ್ರಾಸ ಆಗೈತಾ ಒಟ್ಟು ಹೇಳ್ತು ಆಮೇಲೆ ಬರ್ತಾನೆ. ರಾಜ ರಂಗ್ಯ ಹಿಡ್ಸಿದೆ ಇಲ್ಲಿ ನನ್ನ ಬಾಳೆಲ್ಲ ಜಂಗ. ಸಾಟ್ನ ಹೋಗಿ ಮಾಡ್ಕೊಂಡೆ ನಾನು ಆ ಹುಡುಗಿ ಸಂಗನ. ನಾನು ಅದನ್ನ ನಡಿಲಿ ಆ ರೋಜಾದ ರಾಜ. ಎಷ್ಟೊಂದು ಸುಂದರವಾಗಿ ಸೃಷ್ಟಿಸಿದ್ದಾನೆ ಆ ಸೃಷ್ಟಿಕರ್ತ. ಎತ್ತ ನೋಡಿದರ ಕಾಚ ಹಸಿರಿನ ಗಿಡಗಂಟೆಗಳು, ಅವೆರಡರ ಮಧ್ಯೆ ಝುಳು ಝುಳು ಎಂದು ಹರಿಯುತ್ತಿರುವ ಈ ಮಲಪ್ರಭೆ. ಇಂತಹ ಸುಂದರವಾದ ಸರೋವರದಲ್ಲಿ ಹಾಡಿ ಕೊಡುತ್ತಿರುವ ನಾನೇ ಭಾಗ್ಯಶಾಲಿ. ಸಿರಿಯಾದಿನೋ ಸಿರಿಯಾದಿನೋ ಹೋಗಿಲ್ಲ. ಅದ್ಯಾವ ಸವಿ ನೆನಪಿಗಾಗಿ ಕುಹುಕು ಎಂದು ಕೂಗುತ್ತದೆ. ಏನಿವಳ ರೂಪ, ಏನಿವಳ ಲಾವಣ್ಯ, ಏನಿವಳ ಕಂಠ. ಈ ಕಂಠಕ್ಕೆ ಅದ್ಯಾವ ಶ್ರೀಕಂಠ ಜೋಡಿಸಿರಬೇಕು ಈ ನಾದ ಸರ್ವನ್. ಈ ಸಂಗೀತದ ಸ್ವಪ್ನರಾಗಿ ನನಗೆ ವಧುವಾಗಿ ಬಂದರೆ ಮಧು ಚಂದ್ರಮನಾಗಿ ಮೆರೆಯುವನು ಈ ನರೇಂದ್ರ. ಇವಳು ದೀಪ. ಇದೊಳ್ಳೆ ತಕ್ಕ ಸಮಯ. ದೀಪ, ಯಾರವರು? ಭಯ ಪಡಬೇಡ, ನಾನೇ ಕೋಟ್ಯಾಧೀಶರ ದಿಟ್ಟ ರಾಜ್ಯಕಾರಿ ಚಂದ್ರೇಗೌಡರ ನರೇಂದ್ರ. ಓಹೋ, ಅರ್ಥವಾಯಿತು. ತಾವಿಲ್ಲಿಗೆ ಬಂದ ಕಾರಣ? ಬಂದ ಕಾರಣ ವರ್ಷ ಪೂರ್ಣ 18 ಕಳೆದರು ಇನ್ನು ಕಂಗಾಲಾಗಿ ಕೊರಗುತ್ತಿರುವ ನಿನ್ನ ಕೊರಳಿಗೆ ತಾಳಿಯ ಭಾಗ್ಯ ಕಲ್ಪಿಸಬೇಕೆಂದು ಬಂದರೆ ಆ ಭಾಗ್ಯದ ಚಿಂತೆಗಾಗಿ ನಮ್ಮಣ್ಣನಿದ್ದಾನೆ. ತಮಗೇಕೆ ಆ ಚಿಂತೆ? ನಿನಗೇಕೆ ಆ ಚಿಂತೆ ಎಂದು ಈ ಕಂತರಾಯಿನೇ ತ್ಯಜಿಸಿದರೆ ತಾಳಿ ಎಂಬ ಗೋಳಾಟದ ಚಿಂತೆಯಲ್ಲಿ ಚಿತಿಯಾಗಿ ಹೋಗುವುದು ನಿನ್ನ ಬಾಳು. ರೂಪವತಿಯಾದ ನೀನು ಈ ತಗಡಿನಿಂದ ತಾಪತ್ರೆಯಿಂದ ಹೊರಗೆ ಪಡೆದೆ ಈ ಬಾಪುರಾಯನ ಜೊತೆಗಾರ್ತೆ ನೀನಾದರೆ ಸತಿ ಸ್ಥಾನವನ್ನೇರಿ ನಡೆಯುವಲೇ ಈ ಜಗದಲ್ಲಿ. ಮಿಸ್ಟರ್ ನರೇಂದ್ರ, ನಿನ್ನ ಭಾಷಣ ಸ್ಪರ್ಧೆ ಕೇಳಲು ಇಲ್ಲಿ ಯಾವ ವೇದಿಕೆಯೂ ಏರ್ಪಾಡಿಲ್ಲ. ಅಂದಾಗ ಬಂದ ದಾರಿಗೆ ಸುಂಕವಿಲ್ಲವೆಂದು ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ದೀಪ. ದೊಡ್ಡ ಸರ್ಪವಾಗಿ ನಿನ್ನೊಂದಿಗೆ ಬಿಚ್ಚಿ ಆಟವಾಡಲು ಬಂದಿರುವೆ. ಪ್ರೇಮಾಂಬ ಯುದ್ಧದಲ್ಲಿ ಜಿಲ್ಲಾಳದವರನಾಗಿ ಮಧು ಎಂಬ ನಿನ್ನನ್ನು ಗೆದ್ದು ಮಧು ತುಂಬಿದ ಸಿಹಿಗೇನು ಹೀರಲು ಬಂದಿರುವೆ. ಸುಮ್ಮನೆ ಈ ಕಾಳಕ್ಕೆ ರಣ ಕಾಳಿಯನ್ನು ಉದಿಸಿಕೊಳ್ಳದೆ ನನ್ನ ಒಳಗೆ ತುಂಬಿಸಿಕೊಳ್ಳಲೆ ನನ್ನ ಬಂಗಾರದ ತೂಗವು ಯಾಲಿಂದ. ದೂರ ಸರು ನಿಂತು ಮಾತನಾಡೋ ದುರಾತ್ಮ. ನಿನ್ನಂಥವನ ರಥವನ್ನೇರಿ ಓಡಿ ಬರಲು ನಾನೇನೋ ನೀತಿಗೆಟ್ಟವಳಲ್ಲ. ನನ್ನ ಪಟ್ಟದ ರಾಜನಾಗಿ ಅಟ್ಟಹಾಸದಿ ನನಗೆ ವಜ್ರ ಕಿರೀಟ ಹಾಕಿ
ನನ್ನ ಕೈ ಹಿಡಿದು ತೂಗುವ ರಾಜ ಬೇರೆನೇ ಇದ್ದಾನೆ. ನೀನು ತೂಗುವ ಏನಿನ ತೂಗುಯ್ಯಾಲೆ ಕೇವಲ ನನ್ನ ಹೊರಗು ಚಪ್ಪಲಿಯ ಸಮಾನ. ನನ್ನ ಕೋಪ ಕಾಮೋದ್ರದಲ್ಲಿ ಕೆಂಡು ಬೆಂದು ಹೋಗುವುದಕ್ಕಿಂತ ಮುಂಚಿತವಾಗಿಯೇ ಮುಂದೆ ಕೇಶ ರೋಗಿಯನ್ನು ಹಿಡಿವೆ ಹೋರಾಡುವೆ ಈ ನದಿ ತೀರದಲ್ಲಿ. ಯಾವ ನಿನ್ನ ಪಟ್ಟದ ರಾಜ ನಿನ್ನನ್ನು ತಾಕದಿದ್ದರೆ ಬಂದು ಬಿಡಿಸಿಕೊಳ್ಳಲೇ ನಿನ್ನನ್ನು ನನ್ನ ಮನದರಗಿನಿ. ಏನೋ ನರೇಂದ್ರ, ಕಾನನನ ಈ ಕಂದಕದಲ್ಲಿ ಹಂದಿಯಾಗಿ ಹಿಂದೆ ಬಂದು ಅವನೇನು ಮುಟ್ಟುತ್ತಿರುವ ನೀನು ಒಬ್ಬ ಗಂಡಸೇನ ಭಂಡ. ದ್ರೌಪದಿಯ ಸೆರಗು ಹಿಡಿದ ಆ ದುಶ್ಯಾಸನನ ಗತಿ ಏನಾಯ್ತು ಅಂತ ಚೆನ್ನಾಗಿ ನೆನಪಿಸಿಕೋ. ಏ ಸಕ್ಕಿನ ಹೆಣ್ಣೆ, ಅದೆಲ್ಲ ಕೃಷ್ಣನ ಕಪಟ ನಾಟಕ ಬಗಳಬೇಡಲೇ ನನ್ನ ಮುಂದೆ. ಇದು ಕಲಿಯುಗ. ನಿಮ್ಮಂತ ರೂಪವತಿರ ಸೀದ ತಿಂದು ಉಪ್ಪೆ ಮಾಡಿ ಬೀಸಾಕುವ ಈ ಕುಬೇರನ ಈಗ ದೀಪ ಹಣದ ಒಳೆಯಲ್ಲಿ ಈ ಜಾಳಿ ಸ್ತ್ರೀಯರ ಮೋಹದಲ್ಲಿ ಜಾಲಾಡಿ ವಧುವು ಎಂಬ ನಿನ್ನನ್ನು ಗೆದ್ದು ನಿನ್ನ ಮರು ತುಂಬಿದ ಕೀರ್ತಿಯನ್ನು ಇರಲು ಬಂದಿರುವೆ. ದೀಪ ಚರ್ಚಿಗೆ ಸಮಯ ಸಾಧಿಸಿ ವಿಷಾದಿಸಿ ಬೇಡಲೇ ನನ್ನ ಮುಂದೆ ಬಾರಲೇ ನನ್ನ ಒಳಗೆ. ನೀನ್ ಅದೇ ಮಾತನ್ನ ಪದೇ ಪದೇ ಬಗಳಿದ್ದೆ ಆದ್ರೆ ಎದ್ದು ಬಂದು ನಿನ್ನೆನೆಗೆ ಝಾಡಿಸಿ ಬರೆಯುತ್ತಾರೆ ಈ ಸಮಾಜದಲ್ಲಿರುವ ಗರತಿಯರು. ಸಮಾಜ ಇದೊಂದು ಮೂರ್ಖ ಸಮಾಜ. ದೀಪ ಈ ನಿನ್ನ ಹಾಳು ಸಮಾಜದಲ್ಲಿ ಎಂತೆಂತ ಗರಿಕೆಯರು ಮರ ಮಾಚಿಕೊಂಡಿವೆ ಗೊತ್ತೇ. ಗಂಡನೇ ಗರುಡಧ್ವಜ ಒಂದು ಗಂಡನೆದರಿಗೆ ಗರಿಕೆಯರ ಮುಸುಕು ಹಾಕಿ ಮನೆಯಲ್ಲಿ ಮತ್ತೊಬ್ಬರ ಸಂಘ ಬಯಸಿದ ಬಂಡ ಹೆಣ್ಣಗೆ ಸಲಲೇ ಈ ನಿನ್ನ ಸಮಾಜದಲ್ಲಿ ಗಂಡನಲ್ಲಿ ಹಣ ಚಿನ್ನ ಸಾಕಷ್ಟಿದ್ದರು. ಮಕ್ಕಳೊಂದಿಗೆ ಮಕ್ಕಳನ್ನೇ ತನ್ನ ಕೈ ಬಿಟ್ಟು ಓಡಿ ಹೋಗುವ ಬಿಡಾಡಿ ಎಣ್ಣೆ ಬೆಟ್ಟದಲ್ಲಿ ಈ ನಿನ್ನ ಹಾಳು ಸಮಾಜದಲ್ಲಿ ಗಂಡನಲ್ಲಿ ಮನೆ ತುಂಬ ಚಿನ್ನ ಸಾಕಷ್ಟಿದ್ದರು. ಹಣದಾಸೆಗಾಗಿ ತಮ್ಮ ಗುಣಶೀಲ ರಕ್ತವನ್ನೇ ಮಾರಿಕೊಳ್ಳುವ ದೇವರ್ಷಿ ಎಣ್ಣೆ ಬೆಟ್ಟದಲ್ಲಿ ಈ ನಿನ್ನ ಹಾಳು ಸಮಾಜದಲ್ಲಿ ಯಾವ ಗರಿಸಿ ಎದ್ದೋಡಿ ಬಂದು ಓದಿತಾಳೆ ಈ ನಿನ್ನ ಹಾಳು ಸಮಾಜದಲ್ಲಿ. ಇಬ್ಬರು ಇರಬಹುದು ಅಂತ ಹಾದುರಿಯರು, ಆದ್ರೆ ಎಲ್ಲ ಹೆಣ್ಣುಗಳು ಅದರಂತೆ ಇರುವುದಿಲ್ಲ. ಭಾರತದ ಗರತಿಯರಿಗೆ ಈ ರೀತಿ ಹೀಯಾಳಿಸಿ ಮಾತನಾಡಬೇಕಾದ್ರೆ ಈ ನಿನ್ನ ರಕ್ತ ಅದೊಂದು ಜಾರತನದ ರಕ್ತ. ಜಾರತನ ರಕ್ತವೆಂದು ಜಾಲಾಡಿಸುವ ಹೆಣ್ಣೆ ಮೋಹಕ ತುಂಬಿಕೊಂಡಿರುವ ನಿನ್ನ ಕೆನ್ನೆಯ ಮೇಲೆ ಕೈಯಾಡಿಸಿ ತೀರಿಸಿಕೊಳ್ಳಬೆಲೆ ನನ್ನ ಕಾಮತೃಷಿಯನ್ನು. ಮೊದಲು ಕೈ ಬಿಡು ಈ ಬಡ ಹುಡುಗಿಯನ್ನ. ನನ್ನ ಈ ಪ್ರೇಮ ಎಂಬ ಯುದ್ಧದಲ್ಲಿ ಓಡೈಸಿ ಬರುವ ನೀನ್ಯಾವಲೇ? ನಿಮ್ಮಂತ ಅನಾಥ ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಣ್ಣಿರಳಿಸಲು ಬಂದ ನಿಮ್ಮಂತವರ ಹಣೆಗೆ ಜಾಡಿಸಿ ಒಂದು ಬುದ್ಧಿ ಕಲಿಸಲು ಬಂದಿರುವ ಕಲಿಯುಗದ ಬಲಭೀಮ ಇವನು ಬರ ಭೀಮನಲ್ಲವೋ. ನಿಮ್ಮಂತ ಕೀಚಕರನ್ನು ಕೊಂದು ಅವರೆಳೆಯ ಬಿಸಿ ರಕ್ತವನ್ನು ಕುಡಿಯಲು ಬಂದಿರುವ ಬಲಭೀಮ ನಾನು, ಕಲಿಯುಗದ ಭೀಮ. ಈ ಕಲಿಕೆಯ ಅವತಾರ ಕಾನೂನನ್ನೇ ಅರಿಯಲು ಏನೊಬ್ಬ ಅಲಮಾರಿ ಸೋಮ. ಹೇ ಭೀಮ, ಈ ನರೇಂದ್ರ ಯಾರೆಂದು ಅರ್ಥ ಮಾಡಿಕೊಳ್ಳದೆ ನನ್ನೊಂದಿಗೆ ಸಾಧಿಸಲು ಬಂದರೆ
ಗುರ್ತಿಲ್ಲದೆ ಬೆರೆತು ಹೋಗುವ ಮಗನೇ ಈ ಮಾನ್ಯನ ಕಣದಲ್ಲಿ. ಏ ನರೇಂದ್ರ, ಅದನ್ನರ್ಥಕೊಂಡೇ ಬಂದಿರುವನು ನಿನ್ನೊಡನೆ ಪುರುಷ ಶಿವನಾಗಿ. ಏನ್ ನರೇಂದ್ರ, ಈ ಬಲಭೀಮ ಯಾರೆಂದು ನೀ ಅರ್ಥ ಮಾಡಿಕೊಳ್ಳದೆ ನನಸಾಡಲು ಬಂದರೆ ಸ್ಮಶಾನದ ಹಾದಿ ಸಂಪೂರ್ಣವಾಗಿ ನಿನ್ನ ಹೆಸರಿನ ಮೇಲೆ ಕುಳಿತಿದೆ ನರೇಂದ್ರ. ದೇವಿಮ ಬಲ್ಲಿದ ಬಿಲ್ಲ ಆಗಿ ಬರಿತಿರುವ ಮೊದಲನೇ ನೀನು ಮೊಲ್ಲಗಿದ್ದಕ್ಕೆ ನಿಂತರೆ ನಿನ್ನ ಸೊಲ್ಲಡಿಗಿಸದೆ ಬಿಡಲಾರ ಈ ಛಲಗಾರ. ಬಾಯಿ ಮುಚ್ಚಿದೆ ಕಾಣವೇರಿ ಮದವೇರಿ ನಿಂತಿರುವ ನೀನೆ ನನಗೆ ಎದುರಾದರೆ ಕರಗದ ಬಾವನ ಹಂಚಿನದಿಂದ ನಿನ್ನನ್ನು ಇಂಚಾಗಿ ಕತ್ತರಿಸಿ ಕೊಲ್ಲಬೇಕಾದತ್ತು ಮಗನೇ ಈ ನಿನ್ನ ಶರೀರವನ್ನು. ಬಾಯಿ ಮುಚ್ಚಲೆ ದುರಾಚಾರಿ, ಮಾತೆ ಹೆಚ್ಚಾದಿತು. ಎದೆ ಹಾಲು ಕುಡಿದು ಮದವೇರಿ ಬಳಿದಿರುವ ಈ ಗಂಡನೆಯ ಭೀಮನಿಗೆ ನೀನಷ್ಟೇ ಏಕಲೇ ನನ್ನ ಶಿರ ಕತ್ತರಿಸಲು ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ನರೇಂದ್ರ, ಪ್ರತಿನಿತ್ಯ 16 ಕುಸ್ತಿಯ ಕಣದಲ್ಲಿ 10 ನಿಮಿಷಕ್ಕೊಂದು ಕುಸ್ತಿಯ ಗಡೆ ತೆಗೆದು ಕುಸ್ತಿಯ ಕಣಕ್ಕೆ ಸೊಟ್ಟು ಬಾರಿಸಿದ ಕೆರಳಿದ ಗಂಡು ಹುಲಿಯನ್ನು ತಾಕತ್ತಿನ ಚಡವ ಚಂಡಿಗರಾಯ ನೀನಾಗಿದ್ದರೆ ಹಿಂದೆ ನಡೆದು ಹೋಗಲೇ ನಮ್ಮೆಬ್ಬರ ಕುಸ್ತಿಯ ಕಣ. ಕುಸ್ತಿಯ ಕಣ ಅದೇ ತಾಕತ್ತು ನೀನಿದ್ದರೆ ನಿನ್ನ ತಂಗಿಯ ಶೀಲ ತಿಂದು ಶವಾಶೀಮತ ನಿನ್ನ ಮನೆ ಬಾಗಿಲಿಗೆ ಹಾಕಿದ್ದಾಗಲೇ ಎಲ್ಲಿ ಹೋಗುತ್ತಲೇ ನಿನ್ನ ಪೌರುಷ. ಏ ನರೇಂದ್ರ, ಚಿಕ್ಕವನಿದ್ದಾಗ ಮರೆತು ಹೋದ ನನ್ನ ಕ್ರೋಧಾಗ್ನಿಯ ಬೆಂಕಿಗೆ ಹೊತ್ತು ಸೇಡಿನ ತುಪ್ಪವನ್ನು ಹಾಕಿ ಹೊತ್ತಿದೆಯಲ್ಲೋ ನನ್ನೊಡನ ಬೆಂಕಿಯಲ್ಲ. ನನ್ನ ತಂಗಿಯ ಶೀಲ ತಿಂದು ಶವವನ್ನಾಗಿ ಮಾಡಿದ ವ್ಯಕ್ತಿ ಅವನನ್ನು ದುರ್ಗಮನೆ ಹರಕೆಯ ಕೋಣದಂತೆ ಓಡಾಡಿಸಿ ಪುಟದು ಬರುತ್ತಿರುವ ಅವನ ಸೇಡಿನ ರಕ್ತದಿಂದ ನನ್ನ ಆತ್ಮ ಶಾಂತ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ಕಲೆಯುಗದ ಬಲಭೀಮನೇ ಅಲ್ಲ. ಯಾಕೆ ಸೇಡೆಂದು ಸಾಯ್ತಿರೇ ಹುತ್ತ? ಸುಮ್ಮನೆ ನನಗೆ ಇವಳನ್ನು ಒಪ್ಪಿಸಿ ನಿಜವಾಗಿ ಬಿಡುವಿಲ್ಲಿಂದ. ಏ ನರೇಂದ್ರ, ಸೋಲಿನ ಕೈಯಲ್ಲಿ ಕುರಿಯನ್ನು ಸಿಲುಕಿಸಿ ಹೋಗುವಂತ ರಣಹೇಡಿಯಲ್ಲ. ಕರಗೆ ಕಂಕಣ ಕೊಟ್ಟು ವಿವೇದನೆ ಕೊಟ್ಟು ಹೋರಾಡುತ್ತಿರುವ ಈ ವೀರ ನಿರ್ಧಾರಗೈದರೆ ಇಂಥ 16 ಹೆಣ್ಣು ಮಕ್ಕಳನ್ನು ನನ್ನ ಬೆನ್ನಿಗೆ ಕಟ್ಟಿಕೊಂಡು ನಿಮ್ಮನ್ನೆಲ್ಲವನ್ನು ಮೆಚ್ಚಿಸಿ ನನ್ನ ಯುದ್ಧದಲ್ಲಿ ಬಾರಲೇ ಗಂಡಸಾಗಿ ಮಗನ. ಇದೊಂದು ಸಮಯ ಹೋಗಲಿ, ಮುಂದಿನ ಸಮಯಕ್ಕೆ ಸಾಧಿಸಿವೆ ಈ ನಿನ್ನ ಸಮರವನ್ನು. ಬರ್ತೇನೆ ಮಗನ. ಹೋಗಲೇ ಹೋಗು, ಆ ಸಮರಕ್ಕೆ ಸದಾ ಸಿದ್ಧನಾಗಿರುವನು ಈ ಬಲವಿ ಈ ಹುಲಿರಾಯ. ಹಾ ದೀಪ, ನೋಡಿ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನವ ಕಾಪಾಡಿದ ನಿಮಗೆ ನನ್ನ ಅನಂತ ನಮಸ್ಕಾರಗಳು. ನನ್ನದೊಂದು ಮಾತನ್ನ ನಡೆಸಿಕೊಡ್ತೀರಾ? ಬೇಗನೆ ಹೇಳುವಾರೇ ನೀನು. ಶಾಂತಿ ಎಂಬ ಈ ನೆಲದಲ್ಲಿ ಕ್ರಾಂತಿಯ ಕಹಳೆ ಎನ್ನುವುದು ನಾನೇ ಬಲ್ಲಿದ ಶ್ರೀಮಂತರೆಂದು ಸೊಕ್ಕಿನಿಂದ ಮೆರೆಯುವ ಕೆಲ ರೌಡಿಗಳ ಸೊಕ್ಕನ್ನಡಗಿಸಿ ಬೆತ್ತಲೆಯಾಗಿರುವ ಈ ಭಾರತಾಂಬೆಯನ್ನು ರಕ್ಷಿಸುವ ಧೀರನಾಗಿ ನನ್ನ ಕೈ ಹಿಡಿಯಬೇಕೆಂದು ನಿಮ್ಮ ಅಡಿ ಹಿಡಿದು ಬೇಡಿಕೊಳ್ಳುತ್ತೇನೆ. ಹೇಳು ದೀಪ, ಆದರೆ ಇದಕ್ಕೆ ನಿಮ್ಮನ್ನ ಅವನನ್ನು ಒಪ್ಪಿಸುವ ಭಾರ ನನಗಿರಲಿ.
ಆಯಿತು ದೀಪ. ಚಂದ್ರನ ಹಿಂಬಾಲಿಸಿದ ತಾರೆಯಂತೆ ನೀ ನನ್ನನ್ನು ಹಿಂಬಾಲಿಸಿ ಹೃದಯವನ್ನು ತಣಿಸಲು ಒಂದು ಹೃದಯ ಗೀತೆಯನ್ನು ಹಾಡಬಾರದೆ. ನೀನಂದ್ರೆ ತುಂಬಾ ಇಷ್ಟ.
ಸೀತಾ ಕುಮಾರ ಶಾಲೆಗೆ ಹೋದರೆ? ಹೌದು ಬನ್ನಿ ಸ್ವಾಮಿ. ಕುಮಾರ ಇದೀಗ ತಾನೇ ಶಾಲೆಗೆ ಹೋಗಿದ್ದಾನೆ. ನಾನು ಇದಿಷ್ಟು ಕಸ ನುಗ್ಗಿ ನಿಮಗೆ ಬುದ್ಧಿ ತರಬೇಕು ಅಂತ ಇದ್ದೆ, ಅಷ್ಟರಲ್ಲಿ ನೀವೇ ಬಂದ್ರಿ. ಯಾಕೆ? ಸೀತಾ, ನಮ್ಮ ಊರಿನ ಒಳಗೆ ಕೃಷ್ಣ ಮೇಲ್ದಾಣಿ ಕಾರ್ಯ ಬಂದಿದೆ. ಅದನ್ನು ಸರ್ವೆ ಆಫೀಸರ್ ಬಂದಿದ್ದಾರೆ. ಅವರಲ್ಲಿ ದಯಾಮಯದಿಂದ ಕೇಳಿಕೊಂಡು ಮದುವೆಗೆ ಆಯಿಸಬೇಕಂತ ಬಂದೆ. ಸ್ವಾಮಿ, ನೀರಾವರಿಯಾಗಿ ರೈತರ ಭವನ ಕಳೆಯುವುದಕ್ಕೆ ಕಾಲುವೆ ಬಂದಿದೆ ಅಂದ್ರೆ ಅದು ನಿಜಕ್ಕೂ ಸಂತೋಷನೇ ಸರಿ. ಆದ್ರೆ ಅದು ಈ ನಮ್ಮ ಫಲವತ್ತಾದ 8 ಎಕರೆ ಜಮೀನಿಗೆ ತ್ರಿಕೋನಾಕಾರವಾಗಿ ಸುತ್ತುವರೆದ್ರೆ ಇದು ದುಃಖನೇ ಅಲ್ವೇ ಸ್ವಾಮಿ? ದುಃಖವಾಗುತ್ತದೆ ಎಂದರೆ ಬಿಡುಗಡೆಯಿಂದ ಸೀತಾ. ಕೆಳಗಿನ ನಮಗೆಲ್ಲ ನೀರಾವರಿಯಾಗಬೇಕಾದ್ರೆ ಮೇಲಿನ ಅದೆಷ್ಟು ಹಳ್ಳಿಗಳು ಮುಳುಗಿ ಲಕ್ಷ ಎಕರೆ ಭೂಮಿ ಜಲಾಮೃತಗೊಂಡು ಅವರಿಗೀಗ ಎಂಥ ಭೀಕರ ಪರಿಸ್ಥಿತಿ ಗೊತ್ತಾ? ಏನಾಗಿದೆ ಸ್ವಾಮಿ? ಮುಳುಗಿದ ಆಸ್ತಿಗೆಲ್ಲ ಹಣ ಕೊಟ್ಟು ಮನೆ ಕಟ್ಟಿಸಿ ಬೇರೆ ಕಡೆ ಮನೆ ಕಟ್ಟಿಸಿ ಕೊಟ್ಟು ಉಳಿದ ಜನರಿಗೆ ಹೆಂಡ ಕಂಡ ರಂಡೆ ರಾಶಿಗಾಗಿ ಇನ್ನು ಓಸಿ ದೂದು ಇಸ್ಪೇಟ್ ಅಂತ ಕೆಟ್ಟ ಚಟಿಕೆ ಬರೆಯ ಇದ್ದ ಹಣವನ್ನು ಕಳೆದುಕೊಂಡು ಕೂಳಿಲ್ಲದೆ ಸಾಯಿಸಿ ಅನೇಕ ರೈತರು ಹೆಂಡರು ಮಕ್ಕಳಿಗೆ ಕೂಳಿಲ್ಲದೆ ಸಾಯಿಸಿ ಮತ್ತೆ ತಾವು ಕೂಡ ಬಿಸಿ ಹಾಕಿಕೊಂಡು ಸತ್ತು ಹೋಗಿದ್ದಾರೆ. ಇನ್ನು ಕೆಲವರು ಭೂಮಿ ಸಿಗದೆ ಗುಡ್ಡಗಾಡಿನಲ್ಲಿ ಮನೆ ಕಟ್ಟಿಕೊಂಡು ನೋಡುತ್ತಿದ್ದಾರೆ. ಈ ರೀತಿ ಆಯ್ತು ರೈತರ ಪರಿಸ್ಥಿತಿ. ಅದರಲ್ಲಿ ಕೆಲವೊಬ್ಬರು ಪ್ರಜ್ಞಾವಂತರಾಗಿ ತಮ್ಮ ನಂತರಿದ್ದಲ್ಲಿ ಹೋಗಿ ಎಂಟೆತ್ತ ಕಟ್ಟಿಕೊಂಡು ಬಂದ ರೈತರೂ ಆಗಿದ್ದಾರೆ. ಹೋಗಿಬಿಡಿ ಸ್ವಾಮಿ, ಅವರವರ ದೈವದಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಆಗುತ್ತೆ. ಮೊದಲು ನೀವು ಬಿಸಿಲಿಂದ ಬಾಯಾರಿ ಬಂದಿದ್ದೀರಿ, ನಿಮಗೋಸ್ಕರ ಕುಡಿಯೋದಕ್ಕೆ ನೀರು ತರ್ತೀನಿ ತಾನೆ. ಎಂತ ನೀರು ಸೀತಾ, ಒಮ್ಮಿಂದೊಮ್ಮೆಲೆ ಹೃದಯ ತಂಪಾಗಿ ಕಣ್ಣುಗಳೆಲ್ಲ ಕೆಂಪಾಗಿ ನಿನ್ನ ಹಾಡಿನ ಇಂಪು ಕೇಳುವಂತಾಯ್ತಲ್ಲ. ಬಾ ಸೀತಾ ಬಾ, ನೆಲ್ಲನೆ ಹೆಜ್ಜೆ ಹಾಕುತ್ತಾ ಬಂದು ಈ ನಲ್ಲನೆ ಎದೆ ಉಬ್ಬಿಸಿ ಹಾಡೊಂದು ಪ್ರೇಮಗೀತೆ. ಅರ್ಧ ವಯಸ್ಸು ಕಳೆದ್ರು ನಿಮಗಿನ್ನೂ ಹಾಡಿಕೊಳ್ಳಬೇಕನ್ನೋ ಆಸೆಯೇ ಸರಿ. ನೀವಿಷ್ಟದಂತೆ ಹಾಗೆ
ನಾನು ರೈತರ ಜಿಲ್ಲಾ ಸಹಕಾರಿ ಬ್ಯಾಂಕ್ ಮ್ಯಾನೇಜರ್ ಮೂಳೆ ಅಂತ. ತಾವು ಬಂದ ಕೆಲಸ? ತಾವು 3 ವರ್ಷದ ಹಿಂದೆ ಬೆಳೆಸಾಲ ಅಂತ 20,000 ತೆಗೆದುಕೊಂಡಿದ್ದು ಕಟಬಾಕಿ ಇದೆ. ಆದ ಕಾರಣ ಸ್ವತಃ ವಸೂಲಿಗಾಗಿ ನಾನೇ ಬಂದಿದ್ದೇನೆ. ನಾವೀಗ ಕಟ್ಟದಿದ್ದರೆ ನಾಳೆ ಬೆಳಗ್ಗೆ ನಿಮ್ಮ ಹೊಲ ಹರಾಜಾಗ್ತಾ ಇದೆ. ಏನು ಹೇಳ್ತಾ ಇದ್ದೀರಿ ಸಾಹೇಬ್? ನಿಜವಾಗಲೂ ನಾನು ಸಾಲ ತೀರಿಸಿದ್ದೆ, ಕಟ್ಟುಬಾಕಿ ಇದ್ದಿದ್ದು ನಿಜ. ಆದ್ರೆ ಅವನು ಮೊನ್ನೆ ಇದೇ ರೀತಿ ನನ್ನನ್ನು ಬೆದರಿಸಿದಾಗ ಹೋದ ವಾರದಲ್ಲಿ 30,000 ರೂಪಾಯಿ ಪಾವತಿಸಿ ಬಂದಿದ್ದೇನೆ. ಬೇಕಾದ್ರೆ ನನ್ನ ಖಾತೆ ತೆಗೆದು ಸರಿಯಾಗಿ ನೋಡಿ. ರೈತರಿಗೆ ಮೋಸ ಮಾಡೋಣಲ್ಲಪ್ಪ ಈ ಮುರಳಿ. ನಾನು ರೈತನೇ ಇದ್ದೇನೆ. ರೈತರ ಕಷ್ಟ ಏನು ಅಂತ ನನಗೂ ಚೆನ್ನಾಗಿತ್ತು. ಇಂದಿನ ಬ್ಯಾಂಕ್ ಮ್ಯಾನೇಜರ್ ಇದೇ ರೀತಿ ಎಷ್ಟೋ ಜನರಿಗೆ ಮೋಸ ಮಾಡಿ 1 ಕೋಟಿ ರೂಪಾಯಿ ಬಂಧನ ಮಾಡಿ ವರ್ಗಾಯಿಸಿಕೊಂಡು ಹೋಗಿದ್ದಾರೆ. ಹಂಗ ಎಲ್ಲಿ ಆ ರಸೀದಿ ಕೊಡಿ ನೋಡೋಣ. ಆಯ್ತು ಸರ್. ಇವು ಒರಿಜಿನಲ್ ನಮ್ಮ ಬ್ಯಾಂಕಿನ ರಸೀದಿ ಅಲ್ಲಪ್ಪ, ಇವರು ಡೂಪ್ಲಿಕೇಟ್ ರಸೀದಿ ಕೊಟ್ಟಾಗ ಸಾಹೇಬ್ರಿ, ಈ ಮಾತು ನಿಜವೇ? ಹೇಳಲ್ಲಪ್ಪ. ಇದೇ ರೀತಿ ಎಷ್ಟೋ ಜನಕ್ಕೆ ಮೋಸ ಮಾಡಿದಾರಂತ ಸ್ವತಃ ನಾನೇ ತಿರುಗುತ್ತಿದ್ದೇನಲ್ಲ. ಸಾಹೇಬ್ರಿ, ಸೀತಾ ಸೀತಾ ಸೀತಾ, ಈ ಬರಗಾಲದ ಭೀಕರತೆಗೆ ತುತ್ತಾಗಿ ಎಷ್ಟು ಮಾರು ಜೀವ ಕಳೆದರು ಮತ್ತೆ ಸಾಲು ತುಂಬುವಂತಾಯ್ತಲ್ಲೇ. ಮಾಲಿಂಗೇಶ್ವರ, ನಿನಗಾದರೂ ಇದು ಸರಿ ಕಾಣುತ್ತದೆಯಪ್ಪ. ಈ ರೈತನ ಬಾಳು. ಸಮಾಧಾನ ಮಾಡ್ಕೊಳ್ಳಿ ಸ್ವಾಮಿ, ಸಮಾಧಾನ ಮಾಡ್ಕೊಳ್ಳಿ. ಕೈ ಜಾರಿ ಮಣ್ಣು ಪಾಲಾಗಿರೋ ತುತ್ತಿಗೋಸ್ಕರ ನೀವೀಗ ಎಷ್ಟು ಆಗ್ತಾರೋ ಏನು ಪ್ರಯೋಜನ? ಅಷ್ಟೇ ಅಲ್ಲ ರೀ, ಇಡೀ ಜಗತ್ತೇ ರೈತನ ಕತ್ತಿನ ಮೇಲೆ ಸವಾರಿ ಮಾಡ್ತಾ ಇದೆ. ಅದು ಭಾರವಾಗಿದೆ ಅಂತ ಹೇಳಿದ್ರೆ ಬಿಡೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ ರೀ, ಖಂಡಿತ ಇಲ್ಲ. ಬಿಡುವುದಿಲ್ಲ ಸೀತಾ, ಬಿಡುವುದಿಲ್ಲ. ಹಾಗಾದ್ರೆ ನನ್ನ ಮೈದುನ ಬಂದ ನಂತರ ಹೇಗಾದ್ರೂ ವಿಚಾರ ಮಾಡಿ ಹಣವನ್ನ ತೀರಿಸಿದಾಗುತ್ತೆ. ಅಲ್ಲಿವರೆಗೂ 2 ದಿನ ಸಮಯಾವಕಾಶ ಕೇಳಿ ಅವರನ್ನ ಕಳಿಸ್ಕೊಡಿ. ಯಾರು ಹೇಳೋದ್ರಲ್ಲಿ ಏನಿದೆ? ಆಯ್ತು ಬಿಡಿ, ನಾನಿನ್ನೋ ಬರ್ತೀನಿ. ಸೀತಾ, ಇದಾದ ಪರೀಕ್ಷೆ ಬಂದೊದಗಿತು. ನನ್ನ ತಮ್ಮ ಬಂದು ಕೇಳಿದರೆ ಏನೆಂದು ಹೇಳಲಿ ನಾನು ಅವನಿಗೆ? ನಿಜ ರೀ, ಆದ್ರೆ ಎಲ್ಲರಂಥವನಲ್ಲ ನನ್ನ ಮೈದುನ. ಎಷ್ಟೇ ಆದ್ರೂ ಅವನು ನಂಬಿಕಸ್ಥ ಪ್ರಾಣಿ ರೀ. ಹತ್ತಿಗೆ
ಇಬ್ಬರು ಗುಸುಗುಸು ಮಾತನಾಡುತ್ತಾ ನಿಂತಿರುವಿಲ್ಲ. ಏನಿಲ್ಲ ತಮ್ಮ, ಅದು ಅದು ಅಣ್ಣ, ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು? ಹೊದಾವ ಬೀಗರ ಬಿರುಗಾಳಿ ಬಂದು ಬೀಸಿತು ನಿಮ್ಮ ಎದೆಗೆ. ಹೊದಾವ ಮೇರು ಪರ್ವತದ ಬಂಡೆ ಬಂದು ಅಪ್ಪಳಿಸಿತು ನಿಮ್ಮ ಎದೆಗೆ. ಇಲ್ಲ, ಯಾವನಾದರೂ ಚಂಡಾಲನ ಮಗನಿಂದೇನಾದರೂ ನಿನಗೆ ತೊಂದರೆಯಾಯಿತೇನನ್ನ? ಹೇಳಣ್ಣ, ಹೇಳು. ನಾನೀಗಲೇ ಆ ಚಾಂಡಲನ ರುಂಡವನ್ನು ಚಂಡಾಡಿ, ಅವನ ರುಂಡವನ್ನು ಚಂಡಾಡಿ ಅವನ ದಂತ ಪಂಜರವನ್ನು ಒತ್ತು ಬಿಡುತ್ತೇನೆ. ಹೇಳಣ್ಣ, ಹೇಳು. ಏನಿಲ್ಲಪ್ಪ, ಸಹಕಾರಿ ಬ್ಯಾಂಕ್ ಸಾಲ ತುಂಬಿದರು, ಮತ್ತೆ ಬಂದಿದೆ. ನನಗೆ ಒಂದು ತಿಳಿಯಲಾಗಿದೆ. ಅವನಾರು ದೊಡ್ಡ ಸುಳೆ ಮಗ, ನಿನ್ನ ಬಡ್ಡಿ ಸಾಲ ಕೇಳಲು ಬಂದವನು. ತುಂಬಿಸಿಕೊಂಡ ಡೂಪ್ಲಿಕೇಟ್ ಪಾವತಿ ಕೊಟ್ಟು 50 ಜನರಿಗೆ ಮೋಸ ಮಾಡಿ ಲಕ್ಷಾಂತರ ರೂಪಾಯಿ ಬಂಧನ ಮಾಡಿ ಗುಳು ಮಾಡಿ ವರ್ಗಾಯಿಸಿಕೊಂಡು ಹೋಗಿದ್ದಾರೆ. ಅಣ್ಣ, ಸಮಾಧಾನ ತಂದುಕೊಳ್ಳಲ್ಲ. ಅದಕ್ಕೆಲ್ಲ ನಾನಿದ್ದೇನೆ, ನೀವು ಚಿಂತಿಸಬೇಡ. ನಿಮಗೆ ಮೋಸ ಮಾಡಿದ ವ್ಯಕ್ತಿ ಯಾವ ತಾಯಿಯ ಗರ್ಭದಲ್ಲಿ ಅಡಗಿಕೊಂಡು ಕುಳಿತರೂ ಸರಿ, ಅವನನ್ನು ಹೊರಗೆಳೆದು ಅವನನ್ನು ಎಡಬರಿ ಕಟ್ಟಿ ಅವನಿಂದ ನಿಮ್ಮ ಸಾಲವನ್ನು ತೀರಿಸುತ್ತೀನಿ. ಈಗ ಮಾತ್ರ ನೀವು ಚಿಂತಿಸಬೇಡಣ್ಣ, ಚಿಂತಿಸಬೇಡ. ಕುಮಾರ, ಈಗ ಬಂದೇನಪ್ಪ? ಹೌದು ಚಿಕ್ಕಪ್ಪ, ಈಗಲೇ ಬಂದೆ. ಹೌದು ಚಿಕ್ಕಪ್ಪ, ಈಗಲೇ ಬಂದೆ. ಬಸವಣ್ಣನ ಜಾತ್ರೆಗಾಗಿ ಸ್ಥಳೀಯ ರಜೆ ಕೊಟ್ಟಿದ್ದಾರೆ. ಎಂತ ಜಾಣ ಮರಿಯೋ ನೀನು. ಕುಮಾರ, 1 2 ಕೂಡಿದರೆ 3 ಚಿಕ್ಕಪ್ಪ. 3 4 ಅನ್ನ ಹಾಕು. ಈಗ ವೇಳೆ ಆಯ್ತು, ಊಟ ಮಾಡುವಂತೆ. ಬನ್ನಿ ಒಳಗೆ. ಸಾಕಾಗೋದು. 1-4ಕ್ಕೆ ಎದ್ದು ಮನಿ ವಾರಿ ಎಲ್ಲ ಮುಗಿಸೋದ್ರೊಳಗೆ ಸಾಕಾಗ್ತದೆ. ಮಚ್ಚಿ ಕಡ್ದು ಬೆಣ್ಣೆ ತೆಗೆದ್ರೆ ಉಣ್ಣಾಕ್ ಕುಡ್ಸೋಕಿಲ್ಲ ನಮಗ. ಅಂತಿದ್ದೀನಿ ಎಮ್ಮಿ ಒಂದು ತಿರುಗಾಡ್ಸ್ಕೊಂಡು ಬಂದು ಗೂಟ ಕಟ್ಟದು ಯಾವಾಗ ಅಂತ ನಾನು.
ದಿಲ್ಲಲ್ಲಿ ದಮ್ಮಿರ್ಬೇಕು ದಿಲ್ಲಲ್ಲಿ ದಮ್ಮಿರ್ಬೇಕು ಕಾಯುವ ಎಣ್ಣೆ ಸಣ್ಣಾಗಿ ಸೊರಗಾಡ ಸಣ್ಣನ ಮಜ್ಜಗೆ ಬಿಡಗಾಡ ಸಣ್ಣನ ಮಜ್ಜಗೆ ಬಿಡಗಾಡ ಮಣ್ಣನ ಏನ ರಾಜ ಹೆಣ್ಣಿ ಮೇಲೆ ಪದ ಹಾಡಾಕತ್ತಿಯಲ್ಲ ಯಾಕ ಹೆಣ್ಣಿನ ಪದವಂತೆ ಕಂಕೆಂಪ ಮಾಡ್ತಾಳೆ ಹೆಣ್ಣಿನ ಪದವಂತೆ ಕಂಕೆಂಪ ಮಾಡ್ತಾಳೆ ಕೆಂಪಾಲಸಿ ಹಣ್ಣು ತನೇನಿ ಕೆಂಪಾಲಸಿ ಹಣ್ಣು ತನೇನಿ ಕೆಂಪಾಲ ಒಲಕ ನೀ ಬಾರ ಹಳ್ಳಿ ಹೊಡ್ಲಿ 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 ಸುತ್ತಿ ಸುತ್ತಿ ಇಲ್ಲ ಬಂದ ಗಂಡಿಲ್ಲ ನನ್ನ ಬುಡಕ ಯಾಕ ರಾಜ ಸಣ್ಣಗ ನನ್ನ ಹತ್ರ ಬಡಕತ್ತಿಯಲ್ಲ ಯಾಕ ಉತ್ತರಿ ಮಳೆಯಾಗ ಉತ್ತರಿ ಮಳೆಯಾಗ ಬೆಂತಾನೆ ಬೆಳೆದೋಳ ಅಗಸಿಯ ಹಕ್ಕಿಯ ಹಾಕ್ಬಾರ ಅಗಸಿಯ ಅಕ್ಕಡಿ ನಿನ್ನಿಂದ ಆಗಿದ ದೇಶಕ್ಕೆ ಎಲ್ಲ ಬೆಳೆದೋಳ ಹೌದಾ ಹೌದಾ ಅಲ್ಲ ರಾಜ ಗಟ್ಟಿ ಆತ ನನ್ನ ಎದಿ ಲೂಜ ಅಂದಂಗ ನಿನ್ನ ಪದ ಕೇಳಿ ನನ್ನ ಎದಿ ಆತ ಲೂಸ್ ಗಟ್ಟಿ ಮಾಡ್ತಾನೆ ನಿನ್ನ ಕಾಜ ಆದ್ರ ರೈತನೇ ರಾಷ್ಟ್ರ ಸಂಪತ್ತಂದ ನೀನು ಒಂದು ಸಲ ತಲೆಯಾಗ ಗಟ್ಟಿಯಾಗಿ ತೊರಬ ಕಟ್ಟಿ ಈ ರೈತನ ಬಿತ್ತು ಕೂರ್ಗಿಯಿಂದ ಬಂದೆ ಅಂದ್ರ ನಾ ಕೊಡ್ತಾನೆ ನೋಡಿ ದೇಶಕ್ಕೆಲ್ಲ ಜೋಳನ ಹೌದಾ ಅಲ್ಲ ನೀ ಹೇಳೋ ಮಾತೇನ ಕರೆ ಐತಿ ಆದ್ರೆ ಯಾಕೋ ಏನೋ ನನ್ನ ಮನಸ್ಸು ನಿನ್ನ ಮೇಲೆ ಹೊಯ್ದಾಡಕತ್ತೈತ ಮನಸ್ಸು ಓಡಾಡ್ತೈತೆ ಅಂತೇಳಿ ನೀ ಅಡಿಗಾಡ್ಕೊಂತ ನಿಂತ್ರ ಅಲ್ಲಾಡ್ಸ್ಬಿಡ ಉದುರು ಹೋಗ್ಯಾತ ಅಲ್ಲ ಬಾರಿ ಸೂರ್ಯ ಮುಳಿಗೆ ಹೋಗ್ತಾಳ ಮುಡಿದ ಮಲ್ಲಿಗೆ ಬಾಡಿ ಹೋಗ್ತೈತೆ ಹೌದಾ ಕಟ್ಟಿ ಹಾಕ್ಬಿಟ್ಟಿನಿ ನನ್ನ ಮನಸ್ಸ ಅದಕ್ಕ ನೀ ಕಾಣಕತ್ತಿದ್ದಿ ಬಾಳ ತೇಜಸ್ಸ ಅಯ್ಯೋ ನೀ ಇನ್ನೂ ನನ್ನ ಮನಸ್ಸು ನೋಡಿ ಅಂತಿ ಮ್ಯಾಗ ನಮ್ಮ ಗೌಡ್ರ ಅಧಿಕಾರ ನನ್ನ ಕೈಯಾಗ ರಿವರ್ಸ್ ಹೌದನ ಬಲೆ ಕಳ್ಳ ಕುಂಬಳಕಾಯಿ ಕದ್ದವ್ರ ಅಂದ್ರ ಹೆಗಲು ಮುಟ್ಕೊಂಡಂತ ಹಂಗ ನೀ ಕನಸು ಕಾಣಕತ್ತೀನಿ ಕಾಣೋದೇನು ಬಂತ ರಾಣಿ ಮನಸ್ಸಿನ ಮಧ್ಯಾಹ್ನ ಹಂಗೈತೆ ಅದು ಹೌದಾ ಯಾವಾಗ ನನ್ನ ಮ್ಯಾಗ ಸೌಕಾರ ವಿಶ್ವಾಸ ಇತ್ತ ಅಂದಿಂದ ಸಾವಿರ ದುಡ್ಸು ಸರ್ದಾರ್ನ ನಾ ನೋಡ ಹೌದಾ ಅಂತೂ ಮಾತಾಗೆ ಮೋಡಿ ಮಾಡಿದ್ಯಲ್ಲ ನಲ್ಲ ಓಡಿ ಬಂದು ಕೊಡು ಬಂದು ಒಂದು ಬೆಲ್ಲ ಹಂಗ ಹಾಡಿ ಕುಣಿ ಬಾರೋ ರಾಜ ಮಲ್ಲ ನಮ್ಮ ಸೂರ್ಯರ ಹನುಮಪ್ಪನಲ್ಲ ಮುಟ್ಟುತ್ತಲ್ಲ ನಾನು ನಡುವುದಿಲ್ಲ
ಎಮ್ಮೆಲ್ ಸಾಹೇಬ್ರ ಗಾಡಿ ಬರ್ತಂದ್ರ ರಸ್ತೆದಾಗ ನಿಲ್ಲದ ಹಿಂಗ ನಾನು ಗೊತ್ತಿಲ್ಲ ಅಂತ ಮಾಡಿ ಇಲ್ಲಿ ಸಗಣಿ ಬಳಿ ಕುಂದನ ಮಗ ಅಂತೇಳಿ ನಾನದಲ್ಲಿ ಬಾಳ ಮಂಡ್ಯ ಹೌದಾ ಯಾಕೆ ಮಾಡಕ್ ಹೋಗಿದ್ದೇನೆ ಹುಡುಗಿ ಸಂಗನ ಅಲ್ಲೇ ಎತ್ತಿನ ಬಾರ್ಕೊಲ್ಲ ಹಿಡ್ಕೊಂಡು ಅಡ್ಡಾಡಿ ಬಿಟ್ಟ ಮತ್ತೀಗ ಇದು ಕುರುವಲ್ ಕುಡಿ ಇರ್ತೀನಿ ಯಾಕೆ ನಿಮ್ಮಂತವ್ರು ಹೊಡ್ಯಾಕ ನೀನೇನ ದೊಡ್ಡ ರೈತ ನಮಗನ ನನ್ನ ಜಿಗರ್ ಮೀಸಿ ನೋಡಿದ್ರ ಗೊತ್ತಾಗ್ಬೇಕ್ ಮಗ ನಿನಗ ಹತ್ತು ಜೋಡಿ ಎತ್ತಿನ ಕಂಪ್ಯೂಟರ್ ರೈತ ಅಂತ ಅಲ್ಲಿ ಹಿಡಿದ ಕಟ್ಟೇನಂದ್ರ ಒಂದು ಬೆಕ್ಕಿನ ಮರಿ ಇಲ್ಲ ನಿನ್ನ ಮನ್ಯಾಗ ಹಿಡಿದ ಏನಂದ್ರ ಒಂದು ಎಮ್ಮೆ ಕಾರ ಇಲ್ಲ ನಿನ್ನ ಮನ್ಯಾಗ ಎಷ್ಟು ಮಡಿವಾರಲ್ಲ ನಿಂದ ಏ ಹುಡುಗ ನಿನ್ನ ಮಾತು ಕೇಳಿ ಆಗೈತೆ ನಮಗ ರಗಡ ಈಗ ನೀ ಯಾರು ಅಂತ ಹೇಳ್ದ ಹೋದ್ರ ಅಕ್ಕ ಕಣ್ಣಿನ ಬಾಯಿ ಬಗಡ ನನ್ನ ನೋಡಿದ್ರೆ ಗೊತ್ತಾಗುದಿಲ್ಲ ನನಗೆ ಕೇಳಿ ನಾನು ಎಮ್ಮೆ ಸಾಹೇಬ್ ಬರೀ ಗಾಡಿ ಡ್ರೈವರ್ ಅಂತ ಹಿಂಗ ನಾನೇನಾರ ಸಾಹೇಬರು ಹೊರತು ಕ್ಲೀನರ್ ಅಂತ ಗಾಡಿ ಹೊರತು ಕ್ಲೀನರ್ ಅಂತ ಮಾಡಿದ್ಯಾ ನೋ ಸೌಂಡ್ ಆಮೇಲೆ ಹೋದ್ ತಿಂಗಳದಾಗ ಕುಂದಗೋಳ ಬಸ್ ಸ್ಟ್ಯಾಂಡ್ನ್ಯಾಗ ಕಡ್ಲೆಕಾಯಿ ಅಂತ ಹೋಗಿರ್ತೈತಿ ಮಗ ಅದನ್ನ ನಾ ಬಿಡಿಸಿ ನಿನಗೆ ಡ್ರೈವರಿಂಗ್ ಕೆಲಸ ಕೊಡ್ತೇನೆ ನನಗ ಅವಾಜಿನ ಗುಳಿಗೆ ಕೊಡ್ತೇವಪ್ಪ ಮಗನ ನೋಡಲಿ ಮತ್ತ ಜರ ನಾ ಮನಸ್ಸು ಮಾಡಿನಿಪ್ಪ ಅಂದ್ರ ಸಾಕು ಮುಗಿಸ್ರ ನಿಮ್ಮ ಭಾಷಣ ಅಲ್ಲ ಮಾತು ಮನಿ ಕಾಣ್ಲಿಲ್ಲ ತೂತು ಕೂಡ ನೀರ್ ಕಾಣ್ಲಿಲ್ಲ ಜೋತಾಡ್ತ ನನ್ನ ಗಂಡ ಯಾಕ ಅಂದ್ರಂತ ಹಂಗಾಗೈತಿ ನಿಮ್ಮ ಕತಿ ಸಾಕು ನಿಮ್ಮ ಕತಿ ನಾ ಬರ್ಲ ನಾನು ಹೋಗ್ತೇನೆ ಇಲ್ಲೇ ನನ್ನ ರಾಣಿ ನಿನ್ನ ಸಲುವಾಗಿ ಅಲ್ಲಿ ಬಿತ್ತು ಕುರುಗಿ ಬಿಟ್ಟು ಬಂದನೆ ಹೊಲದಾಗ ನಡಿ ಹೋಗಬೇಡ ಹೌದೇ ನನ್ನ ಚಿನ್ನ ನಿನ್ನ ಸಲುವಾಗಿ ಸಾಹೇಬ್ರ ಗಾಡಿ ತಂದ ತೆರಿಗೆ ಹಾಡ್ಬೇಕಂತ ಬಾರಿ ಓ ಆ
ಸೀನ್ ಬೇರೆ ಐತ ನಿನಗ ಹೌದಾ ನಿನ್ನ ಸರಿಯಾಗಿ ಗಾಡಿ ಹೊಡ್ಯಕ್ ಬರ್ತೈತ ಹಿಂಗ್ ಕೇಳ್ತೀರಿ ನೀವು ಅಲ್ಲ ಒಮ್ಮೆ ನಾ ಹೊಡಿ ಗಾಡಿ ಕುಂತು ನೋಡಿಲ್ಲ ಅಕಸ್ಮಾತ್ ಗಾಡಿ ಏನಾರು ರಿಪೇರಿ ಬಂದ್ಬಿಟ್ರ ಏನ್ ಮಾಡಕ್ಕಂತ ಎತ್ತಿನ ಕೈ ಮಗ ನಾನು ಹೌದಾ ಅದ್ ಹೆಂಗ ಮಾಡ್ತೀನಿ ನೋಡ್ರಿ ಮೊದಲ ಗಾಡಿ ಹೀಟ್ ಆಗೈತೆ ಅಂತ ಚೆಕ್ ಮಾಡೋದು ಆಮೇಲೆ ಮುಂದಿನ ಬಾಯ್ನೆಟ್ ಹಿಂಗೆ ತಗೋಬೇಕು ಆಮೇಲೆ ನಟ್ ಬೋಟ್ ಕಳ್ಕೊಂಡು ಹೋಲು ಎಲ್ಲೈತೆ ಅಂತ ಪತ್ತೆ ಹಚ್ಚಬೇಕು ಅದೇ ಹೋಲಿನಾಗ ಗ್ರೀಸ್ ತುಂಬಿ ಬೋಟು ತುರುಕಿ ಸ್ವಿಚ್ ಮಾಡಬೇಕು ಆಮೇಲೆ ಗಾಡಿಯಾಗ ಒಂದು ಏರ್ ಗರಿಗೆ ಅಂತ ಇರ್ತದೆ ಆ ಏರ್ ಗರಿಯಾಗ ಎಲ್ಲರ ಆಯಲ್ ಲೀಕೇಜ್ ಆಗೈತೆ ಅಂತ ಚೆಕ್ ಮಾಡಿ ನಿನ್ನ ಮುಂದೆ ಹೇಳ್ತೇನೆ ತ್ರಾಸ ಆತನ ಡಬಲ್ ಹಾರ್ನ ಸೌಂಡ್ ಹೆಚ್ಚಿಗೆ ಕೈಯಾಗ ಗೀರು ಹಿಡ್ಕೊಂಡು ಗಾಡಿ ಹೊಡ್ಯಾಕ ಚಲೋ ಮಾಡಿ ಅಂದ್ರ ಡೀಸೆಲ್ ಎಷ್ಟು ಹೋಗೈತೆ ಅನ್ನೋದು ಗೊತ್ತೂ ಆಗುದಿಲ್ಲ ಈಗ ಶಕ್ತಿ ನಿಮಗಿಲ್ಲ ನನಗೂ ಹಂಗ ಅನಿಸ್ತೈತಿ ನಾನು ನಿನ್ನ ಮುಂದೆ ಹೇಳ್ತೇನೆ 100 ಕಾಟಕ್ಕೆ ಓಡಿದ್ದೆ ಎತ್ತು ನಿನ್ನ ಗಾಂಡೀವ ಲೇ ಮಳ್ಳ 7 ನೋಡ್ರಿಪ್ಪ ಮಗ ಇವ ಏ ಮಾತಾಡ್ಬೇಡ ಹೊಳ್ಳ ಬಳ್ಳ ಹಾಗಂತ ಹೊಡೆಯಲ್ಲ ನಮ್ಮ ಮಂದಿಗೆ ಡ್ಯಾನ್ಸಿಂಗ್ ಓ ಈಗ ಬಂತ ನಿನ್ನ ಅವಾಜ್ ಹಿಂಗ
ಯಾರು ಬಂದ ನೋಡಲ್ಲಿ ಮೊಳತಿಲೆ ಈಗದ ಮನಿ ಬರ್ಮವನ ಅಂಜಾಕ ಬೆನ್ನ ಹಾಕ್ತಿರ್ಲಿ ಬೆಟಗೇರಿ ಚಿಕ್ಕವನ ನೀವು ಹಿಂಗ್ಯಾಕ ಹವ್ವ ನಿಂತಿರ್ಲಿ ಹಳಗೇರಿ ಮುಂದಿನ ಹವ್ವ ನಿಂತಿಲ್ಲೋ ಮಾವ ಮತ್ತೇನು ಬೆರಿ ಬಂದ್ ಏನು ಆತಂಗೆ ಇಲ್ಲಿ ಯಾಕೋ ಒಂದು ಹೊಲಸ ಧೂಳಿನ ವಾಸನೆ ಬರ್ತೈತಲ್ಲ ಧೂಳಿನ ವಾಸನೆ ಎಲ್ಲಕ್ಕೂ ಮಾತ್ರ ಗಂಧದ ವಾಸನೆ ನೋಡ ಸುಳ್ಳು ಹೇಳಾಕ ನಮ್ಗೇನ ಮಗಳಾಗ ಹಲ್ಲು ಬಂದವಂತೀವಿ ಅವ್ರ ಮಗನ ನೀವು ಹೇಳೋದೆಲ್ಲ ಕರೆ ಕರೆ ಹೇಳಕತ್ತಾನ ಅದು ಗಂಧದ ಎಣ್ಣೆ ವಾಸನೆನೋ ಅಂದಂಗ ನೀನು ಈ ಮಕ್ಕಳು ಕೂಡ ಆಡಿ ಕುಣಿದಾಡಿ ಅಂದಂಗ ಆತ ಮಾತ್ರ ನಿಮ್ಮ ಮಗಳಿಗೆ ಏನ್ ನಾವೇನು ಹಂಗೇನ್ ಮಾಡಿಲ್ಲ ಸಾಕ್ಷಿ ಹೇಳಿದ್ರೆ ಎಲ್ಲಿಗೆ ಹೊಡಿತೀನಿ ಆ ಮಗನ ನಿನ್ನ ಯಪ್ಪ ನಾ ಕುಣಿಯಕ್ ಹತ್ತಿಲ್ಲ ಯಪ್ಪ ನಾ ಕುಣಿಯಕ್ ಹತ್ತಿಲ್ಲ ಮತ್ತೇನ್ ತೆಕ್ಕಿ ಬಡ್ಕೊಂಡು ಹಾಳಾಗತ್ತಿ ಹಣ ನಮ್ಮವ್ವ ಇಲ್ಲ ಯಪ್ಪ ಲೇ ರಂಗ ಸಟ್ ನಾ ಸಾಹೇಬ ಗಾಡಿ ತಗೊಂಡ ಮನಿ ಬಾ ಅಂತ ಕಳ್ಸಿದ್ರ ನನ್ನ ಮಗಳ ಲಾಡಿ ನೋಡ್ಕೊಂತ ನಿಂತಿ ಆ ಮಗಳ ನಾ ಏನ್ ಮಾಡ್ಲಿ ಬರೀ ನೋಡ್ಬಾ ಅಂತ ಚಡಿವಿ ಒದ್ಯಾಕ ಬಂದಾರ ಚಡಿವಿ ಒದ್ಯಾಕ ಬಂದಾರವ ಈ ಮಕ್ಕಳು ಒದ್ಯಾಕ ಬಂದಾರವ ಇವ್ರ ಅಲ್ಲೇ ರಂಗ ಕೆಂಪಾಳ ಹೊಲಕ್ಕೆ ಕಡ್ಲಿ ಹಾಕಿ ಆಳದ ಹೊಲಕ್ಕೆ ಜೋಳ ಹಾಕಿ ಪಟ್ನ ಬಾ ಅಂದ್ರ ನನ್ನ ಮಗಳ ಜಲ್ ಸೋರ್ಸುತ್ತಾ ನಿಂತಿ ಆ ಮಗನ ಜೋಲ್ ಸೋರಿಸಿ ನಿನ್ನ ಮಗಳನ್ನ ಗೆಲ್ಲಕ ಬಂದೇವ ಮಾವ ನೋಡಲೇ ನಿಮ್ಮ ಅವನ ಈ ಬಾಯಿ ತೆಗೆದ್ರ ಹಾಕ್ತಾರ ಈ ಮಕ್ಕಳು ತುಪ್ಪಣ ಆಮೇಲೆ ಒಳಗೆ ಹೋಗಿ ಆಗುತ್ತ ಹೆಪ್ಪ ಆಮೇಲೆ ನಿನ್ನ ಮಾರಿ ಆಗುತ್ತ ತಪ್ಪ ಸುಮ್ಮನ ನಡೆಯ ಗಪ್ಪ ಯಪ್ಪ ಯಪ್ಪ ನಿಮ್ಮ ಮುಂದೆ ಬರ್ತಾನೆ ನಡಿ ನಡೀಲಿ ಬತ್ತ ನಡೀಕೆ ನಾನು ನಿನ್ನ ಕೂಟಲ್ಲೇ ಬರ್ಬೇಕನ ಏ ನಮ್ಮ ಕರೆಯಕತ್ತಾನ ನಾನು ಅಂತ ಬರ್ಲ್ಯಾ ನಾನಿನ್ನ ಮರೆಯಲಾರೆ, ನಾನಿನ್ನ ಮರೆಯಲಾರೆ, ಎಂದೆಂದೂ ನಿನ್ನ ಬಿಡಲಾರೆ, ಚಿನ್ನ ನೀನೇ ಪ್ರಾಣನಾರೆದು. ಬರ್ಲ್ಯಾ? ನಮ್ಮಪ್ಪ ನನ್ನ ಕರೆಯಕತ್ತಾನ ಮತ್ತೊಮ್ಮೆ ಬಂದ ನಿಮ್ಮನ್ನು ಭೇಟಿ ಹಾಕಿನಿ Thank you.
ನನಗೆ ದಾರಿ ರಂಗ ರಂಗ್ಯ ಬಿಡುಗಡೆ ಗಾಡಿನ ಸಾಕ್ತಾನ ಹೋಗೋಣ ಗಟ್ಟಿ ಹಿಡ್ಕೋ ಯಾರು? ಓಹೋ, ಬನ್ನಿ ಸಾವುಕಾರಿ. ಶಾಸಕರಾದ ತಾವು ಅಗತ್ಯವಿದ್ದಲ್ಲಿ ಆಗಮಿಸಬೇಕಾಗುತ್ತದೆ ಸೀತಾ. ಬರಗಾಲದ ಬವಯಣಿನಿಂದ ನೀರಿಲ್ಲದ ತತ್ತರಿಸುವ ನಿಮ್ಮ ಜೀವನ ವಿಚಾರಿಸಿ ಬತ್ತಿ ಬರಿದಾದ ಕೆರೆಗೆ ನೀರು ಬಿಡಿಸಬೇಕೆಂದು. ಪರವಾಗಿಲ್ಲ, ಶಾಸಕರಾದ ತಾವು ನೇರವಾಗಿ ನಮ್ಮ ಮನೆಗೆ ಬಂದು ಕಷ್ಟವನ್ನು ವಿಚಾರಿಸುತ್ತೀರಿ ಅಂದ್ರೆ ನಿಜಕ್ಕೂ ತಾವು ರೈತರ ಮಕ್ಕಳೇ ಸರಿ. ಒಂದ್ ನಿಮಿಷ ಇರಿ, ಹೀಗೆ ಹೋಗಿ ನಮ್ಮ ಯಜಮಾನರನ್ನು ಕರೆದುಕೊಂಡು ಬರ್ತೀರಿ. ಕೈಯಲ್ಲಿ ತುಂಬಿದ ಕಂಬಿಗೆ ಹಿಡಿದು ಅಂಬುಜ ಮುಖಿಯಂತೆ ವರ್ಣ ರಂಜಿಸುತ್ತಿರುವ ಈ ನಿನ್ನ ರೂಪ ಸೂರ್ಯ ಪ್ರಕಾಶ ತಾಪಮಾನಕ್ಕೆ ಬತ್ತಿ ಬಾಡಿತು ಅಂತ ಚಿಂತನೆ ಬರ್ತಾ ಇದೆ. ಶಾಸಕರೇ, ಅಂದ್ರೆ ತಮ್ಮ ಮಾತಿನ ಅರ್ಥ? ಅರ್ಥ ನೋಡು ಸೀತಾ, ನನ್ನ ಪ್ರತಿಯೊಂದು ಮಾತನ್ನು ಅರ್ಥ ಮಾಡಿಕೊಳ್ಳದೆ ಅನರ್ಥವೆಂದು ನೀನು ತಿಳಿದುಕೊಂಡರೆ ವ್ಯರ್ಥ ಕೊರಗಿ ಹೋಗುವುದು ಈ ನಿನ್ನ ಜೀವನ. 10 ವರ್ಷಗಳಿಂದ ಹೊಂಚು ಹಾಕಿ ಕುಳಿತಿರುವ ಈ ಚಂದ್ರೇಗೌಡ ನನ್ನ ಪ್ರೇಯಸಿಯಿಂದಾದರೂ ನೀನಾಗದಿದ್ದರೆ ಎತ್ತರಕ್ಕೆ ಹಾರುವುದು ಈ ನಿನ್ನ ಪ್ರಾಣ. ಪ್ರಾಣ? ಏ ಸಾವುಕಾರ, ಪ್ರಾಣದಾಸಿಗಾಗಿ ಮಾನವನ ಮಾರಿಕೊಳ್ಳುವಂತ ಹೇಸೆ ಹೆಣ್ಣಲ್ಲ ಈ ಸೀತಾ. ಅಷ್ಟಿಲ್ಲ, ಶ್ರೀರಾಮನಂತ ಸಿದ್ದರಾಮನ ಕೈ ಹಿಡಿದ ಇವಳು ಕಲಿಯುಗದ ಸೀತಾ. ಮರ್ಯಾದೆಯಾಗಿ ನನ್ನ ಗಂಡ ಕಟ್ಟಿದ ತಾಳಿಯನ್ನ ನೋಡಿ ಇಲ್ಲಿಂದ ಹೊರಟು ಹೋಗು. ಹೀಗೆ ಹೋದ್ರೆ ನಿನ್ನ ಕುಟ್ಟಿ ಕೊಲ್ಲೋದಕ್ಕೆ ಬರ್ತಾನೆ ಯಾನಿನ್ನ ಶ್ರೀರಾಮ. ಶ್ರೀರಾಮ ಒಂದು ರಾವಣ ಸನ್ಯಾಸಿಯಾಗಿ ಬಂದು ಸೀತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಎಲ್ಲಿ ಅಡಗಿ ಕುಳಿತಿತ್ತು ಆ ನಿನ್ನ ಶ್ರೀರಾಮನ ಶಕ್ತಿ. ಮಾರೀಚ ನಮ್ಮ ಮಾಯದ ಚಿಂತೆಗೆ ನಾನು ಸೋತು ಹೋಗಿರೋ ಆ ನನ್ನ ಪ್ರೀತಿಯ ಮಾತಲ್ಲಿ ಅಡಗಿತ್ತು ಆ ರಾಮನ ಶಕ್ತಿ. ಅಷ್ಟೇಕೋ ರಾಮನೇಕೆ ಅವತ್ತು ಬರೀ ನನ್ನ ಮೈದು ಲಕ್ಷ್ಮಣ ಹಾಕಿದ ಗೆರಿನ ದಾಟಿದ್ರೆ ಅವತ್ತೇ ಹಾರಿ ಹೋಗುತ್ತಿತ್ತು ಆ ನಿನ್ನ ರಾವಣನ ಪ್ರಾಣ. ಅವನಂತೆ ನೀನೇನಾದ್ರೂ ನನಗೆ ಮಾಯದ ಚಿಂತೆ ತೋರಿಸಲು ಬದತಿ ನಿಜವಾದ್ರೆ ಇಲ್ಲಿ ಹೋಗೋದು ನಿನ್ನ ಪ್ರಾಣ. ಯಮಧರ್ಮನನ್ನೇ ಬೆಣ್ಣಿಗೆ ಕಟ್ಟಿಕೊಂಡು ಮಣ್ಣಿನ ಮಗನಾಗಿ ಚಿನ್ನದ ನೇಗಿಲನ್ನು ಹಿಡಿದು ನಿನ್ನಲ್ಲಿಗೆ ಬಂದಿರುವ ಇಂದುರನಿಗೆ ಯಾರಿಂದಲೂ ಭಯವಿಲ್ಲ ಸೀತಾ. ಕೊಂಡ ನೀರಿಲ್ಲದೆ ನೇಟು ಹಾಕಿಕೊಳ್ಳುವ ಈಗಿನ ಕಾಲದಲ್ಲಿ ಹೊಲ ಕಳೆದುಕೊಂಡು ಭಿಕಾರಿಯಾಗಿರುವ ಸಿದ್ದರಾಮನ್ನು ಕೈಬಿಟ್ಟು ಬಂಟಂಗಿ ರಾಷ್ಟ್ರಧ್ವಜವನ್ನು ಎತ್ತಿ ಹಿಡಿದು ಈ ಗೌಡನ ಒಣತಿಯಾದರೆ ಮೆತ್ತ ನಿನ್ನನ್ನು ಹಂಸ ತೋಲಿ ಕಲ್ಪದಲ್ಲಿ ತೂಗಿಸಿಕೊಳ್ಳುವೆ ಸಾವಿರಾರು ದಾಸಿಯರ ಕೈದ. ಮುಚ್ಚ ಬಾಯಿಲ ರಾಕ್ಷಸ. ತಾಳಿ ಕಟ್ಟಿದ ಗಂಡ ಕೂಡದಿರಲಿ ಕುಂಟನಿರಲಿ ಅವನೇ ನನ್ನ ಪಾಲಿಗೆ ದೇವರು. ಅಂತಹ ದೇವರನ್ನ ಬಿಟ್ಟು ನಿನ್ನ ಹಿಂದೆ ಬಾ ಅಂತ ತೋರಿಸ್ತಾ ಇರೋ ಆ ನಿನ್ನ ಶ್ರೀಮಂತಿಕೆ, ಆ ನಿನ್ನ ತೂಗೊಯ್ಯಾಲೆ ಕೇವಲ ನನ್ನ ಹರಕು ಚಪ್ಪಲಿಗೆ ಸಮಾನ. ಕೆಳಗಿಳಿಸೋ ನಿನ್ನ ಕೈನ. ನನ್ನ ಕೈಯನ್ನು ನಿನ್ನ ಮುದ್ದಿನ ಪಲ್ಲಕ್ಕಿ ಒಳಗೆ ಕೆಡವೆ ನಿನ್ನನ್ನು ಬತ್ತಲೆಯನ್ನಾಗಿ ಮಾಡಿ ನನ್ನ ಕಾಮತ್ರಸೆ ತೀರಿಸಿಕೊಳ್ಳುವೆ. ನನ್ನ ಚೆಲುವೆ ಮಾನವನ
ಕಾಲ ಹಾಳು ಮಾಡೋದಕ್ಕೆ ಬಂದಿದೆಯಲ್ಲ, ಏನಂತ ಪಾಪಿಗೆ ಇದೇ ಸರಿಯಾದ ಶಿಕ್ಷೆ. ಸೀತಾ, ಕಲಿಯುಗದ ಕುಬೇರನಾಗಿ ರಾಜಕೀಯ ರಕ್ತವನ್ನೇ ಎರಿದ ಈ ಗಂಡನೆ ಕೆನ್ನೆಗೆ ಬಾರಿಸಿದೆಯಾ ಹೆಣ್ಣೆ? ಮರ್ಯಾದೆಯಾಗಿ ನಿನ್ನ ದೇಹವನ್ನು ನನಗರ್ಪಿಸುವಿಯೋ ಇಲ್ಲ ಮಸನದ ಹಾದಿ ಹಿಡಿಯುವಿಯೋ? ಪಾಪಿ, ಪಿಸ್ತೂಲ್ ತೋರಿಸಿ ನನ್ನ ಹೆದರಿಸುತ್ತಿರುವೆಯ? ಹುಟ್ಟುವಾಗಲಿ ಸಾವನ್ನ ಬೆನ್ನಿಗೆ ಕಟ್ಟಿಕೊಂಡು ಹುಟ್ಟಿರೋ ಈ ಸೀತೆಗೆ ಸಾವಿನ ಭಯವಿಲ್ಲವೋ? ಅಷ್ಟಿಲ್ಲ, ಈ ಭಾರತಾಂಬೆ ಎಳೆದಲ್ಲಿ ಹುಟ್ಟಿದ ಇವಳು ಕಲಿಯುಗದ ಸೀತೆ. ಸಾವಿಗಿಂತ ಚೀಲವೇ ಮೇಲೆಂದು ಹುಚ್ಚೆದ್ದು ಹಾರಾಡುವ ಹೆಣ್ಣೆ, ಮುಗಿಯಿತು ನಿನ್ನ ಕಥೆ. ಅಯ್ಯೋ ಚಾಂಡಾಲ, ಕೊನೆಗೂ ಮೋಸದಿಂದ ನನ್ನ ಪ್ರಾಣವನ್ನು ತೆಗೆದುಬಿಟ್ಟಿಲ್ಲ ಪಾಪಿ. ಈಗಲಾದರೂ ಕಾಲ ಮಿಂಚಿಲ್ಲ ಸೀತಾ. ನೀನೆ ನನ್ನ ಚಂದ್ರಮನೆಂದು ಚಕೋರಿಯಾಗಿ ಕೇಳಿದರೆ ವೀರ್ಯ ಕೊಟ್ಟು ಸ್ವೀಕರಿಸಿಕೊಳ್ಳುವೆರೋ ನಿನ್ನನ್ನು? ಮುಂದೆ ಆ ಮಾತನ್ನ ಬೊಗಳುದಿರೋ ಪಾಪಿ. ಅಷ್ಟೇ ಅಲ್ಲ, ಈ ನಿನ್ನ ನೆತ್ತರವನ್ನು ಕುಡಿಯೋದಕ್ಕೆ ನನ್ನ ಉತ್ತರಾಧಿಕಾರಿ ಬಂದೇ ಬರ್ತಾನೆ, ನೆನಪಿರಲಿ. ನಿನ್ನ ಉತ್ತರಾಧಿಕಾರಿಗೆ ಇದೇ ನನ್ನ ಉತ್ತರ. ಕುಮಾರ, ಅಲ್ಲಿ ಹೋಗ್ತಾ ಇದ್ದಾನಲ್ಲ ಆ ಪಾಪಿ, ಅವನಿಂದಾನೆ ಈ ನಿನ್ನ ತಾಯಿಯ ಪ್ರಾಣ ಹಾರಿ ಹೊರಟಿದೆ ಕಂದ. ಇಷ್ಟೇ ಆದ್ರೂ ಅವನು ಕ್ರೂರಿ, ಕಟುಕ. ಇಲ್ಲಮ್ಮ, ಇಲ್ಲ, ಅವನ ನಂತರ ಕುಡಿಯುವ ಸಾಮರ್ಥ್ಯ ನಿನ್ನ ಹಾಡಿನಲ್ಲಿದೆ ಅಮ್ಮ. ಮರೆಯೋದು ಈ ಸುಹಾಲ ಮರೆಯನ್ನು ಕೆಣಕಿದರೆ ಆ ತಲೆಯನ್ನೇ ಕತ್ತರಿಸಿ ಹಾಕಿ ಬಿಡುತ್ತೇನೆ. ಬೇಡಕಂದ, ದಯವಿಟ್ಟು ಆ ರೀತಿ ಹಠವನ್ನು ಹಿಡಿಯಬೇಡವೋ. ಇದೇ ರೀತಿ ಹಠವನ್ನು ಹಿಡಿದು ಅಭಿಮನ್ಯು ಚಕ್ರವ್ಯೂಹ ಕೋಟೆಯನ್ನು ಭೇದಿಸಿ ಮರಳಿ ಬರಲೇ ಇಲ್ಲ ಕಂದ. ಈ ನಿನ್ನ ತಾಯಿ ಮಾತನ್ನ ಕೇಳೋ, ಈ ಹಠ ನಿನಗೆ ಒಳ್ಳೆಯದಲ್ಲ. ಯಾಕಮ್ಮ ಈ ನಾಡಿಗೆ ಗಂಡುಗಳು ಎನ್ನಿಸಿಕೊಂಡಿರುವ ನನ್ನ ಪುಟ್ಟ ಚಿಕ್ಕಪ್ಪನಿಗೆ ಸಾಕವಿಲ್ಲ. ತಾಯಿಯ ನೋವಿನಿಂದ ಈ ನನ್ನ ಗಂಡು ದೇಹ ಶಾಂತವಾಗಬೇಕೆಂದರೆ ಗೋಡನ್ನು ರಕ್ತ ನೋಡಬೇಕು. ಅಲ್ಲಿವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿಲ್ಲ, ಶಾಂತಿಲ್ಲ. ಬೇಡ ಕುಮಾರ, ಬೇಡ. ಈ ನಿನ್ನ ತಾಯಿ ಕೊನೆ ಆಸೆಯನ್ನ ನಡೆಸಿಕೊಳ್ಳೋ, ಹೇಳ್ಬೇಡ. ಆಯ್ತಮ್ಮ, ಆಯ್ತು. ಮುಂದೆ ಬರೋ ಕಷ್ಟಗಳಿಗೆ ನೀನು ಹೆಗಲು ಕೊಟ್ಟು ಬಾಳಬೇಕು. ಅಷ್ಟೇ ಅಲ್ಲಪ್ಪ, ಮುಂದೊಂದು ದಿನ ಈ ವಿಷಯವನ್ನ ನಿನ್ನ ಚಿಕ್ಕಪ್ಪನಿಗೆ ತಿಳಿಸಿ ನಿನ್ನ ಬಾಳಿನಲ್ಲಿ ಆ ಪಾಪಿ ತಿಳಿ ರಕ್ತವನ್ನು ಕಾಣಬೇಕು. ಇದೆ ಕಣೋ, ಇದೆ ಈ ನಿನ್ನ ತಾಯಿ ಕೊನೆ ಆಸೆ. ಅಯ್ಯೋ ಸ್ವಾಮಿ, ಕುಮಾರ,
ಏನಾಗಿದೆಯಪ್ಪ ನಿನ್ನ ತಾಯಿಗೆ? ನೀತರ ಗುಂಡಿಯ ಬಲಿಯಾಗಿ ಮಗನದ ಹಾಕಿಡಿದಳಪ್ಪ ನನ್ನ ತಾಯಿ. ಸೀತಾ, ಈ ಕ್ರೂರ ಮೃಗದ ದಂತಕ್ಕೆ ಈ ಕುಮಾರನಕ್ಕಿಗೆ ಕಣ್ಣೊರೆಸದೆ ಹಾಗೆ ಮಸಣದ ಹಾದಿ ಹಿಡಿದೆಯ. ಹೇಳು ಸೀತಾ, ಹೇಳು, ಹೆಚ್ಚು ಮಾತನಾಡು ಸೀತಾ. ಸಾಧ್ಯವಿಲ್ಲದೆ ಶಿವನ ಪಾದ ಸೇರಿದ ಈ ಶಿವಮಣಿ ಮಾತನಾಡ ಅರಮನೆಗೆ ಆಗಮಿಸಿ ನನ್ನ ಸುಖ ಸಂಸಾರದ ಜಾತಿಯಾಗುವನೇನಪ್ಪ? ಇಲ್ಲಪ್ಪ, ಅಣ್ಣ, ಅತ್ತಿಗೆ, ಕುಮಾರ, ಏನಾಗಿದೆಯಪ್ಪ ನನ್ನ ಅತ್ತಿಗೆಗೆ? ಏನಾಗಿದೆ ಎಂದು ಹೇಳಲಿಕ್ಕೆ ನನ್ನ ಕೂದ ನನ್ನ ಹತ್ತಿರ ಶಕ್ತಿ ಇಲ್ಲದಂತ ಬಂದದೆ. ಯಾವನು ಒಬ್ಬ ನೀಚನ ಗುಂಡಿಗೆ ಬಲಿಯಾಗಿ ಸತ್ತು ಹೋಗಿದಳಪ್ಪ ನಿನ್ನ. ನಿಜವಾಗಲೂ ನನ್ನ ಅತ್ತಿಗೆ ಗುಂಡಿಗೆ ಬಲಿಯಾಗಿದ್ದಾಳೆ. ನನ್ನ ಏನು ಹೇಳುತ್ತಿದ್ದ ಎನ್ನ ಆಡಿ ನನಗೆ ಮರಳಿ ಬಾ. ಅಣ್ಣ, ನನ್ನ ಹೇಳಣ್ಣ, ಹೇಳು ಮಾರುತೇಶ್ವರನ ಸಾಕ್ಷಿಯಾಗಿ ನನ್ನ ಅತ್ತಿಗೆಯನ್ನು ಕೊಂಡ ಚಂಡಾಲ ಯಾರೆಂದು ಹೇಳಣ್ಣ. ನಾನೀಗಲೇ ಹೋಗಿ ಅವನ ರುಂಡವನ್ನು ಚೆನ್ನಾಗಿ ನನ್ನ ಅತ್ತಿಗೆಯ ಆತ್ಮಕ್ಕೆ ಅರ್ಪಿಸಿ ಬಿಡುತ್ತೇನೆ. ನೋಡದೆ ಅವನಾರೆಂದು ಹೇಳಲಿ ತಮ್ಮ. ಅತ್ತಿಗೆ, 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 ಹುಲಿಯಂತ ನಿನ್ನ ಮಾಡಿದವರು ನಿನ್ನನ್ನು ಗುಂಡಿಗೆ ಬಲೆಯಾಗಿ ಮಾಡಿಬಿಟ್ಟೆನೆ ನಮ್ಮ. ನಾನಿದ್ದರೂ ಸತ್ತಂತೆ ಅತ್ತಿಗೆ, ನಾನಿದ್ದರೂ ಸತ್ತಂತೆ. ನಿನ್ನ ಅತ್ತಿಗೆಯ ಪ್ರಾಣ ಕಾಪಾಡಿದ ಇವನಂತ ಪುಣ್ಯನೆಂದು ಊರಿಗೆ ಊರೇ ಚೀಮಾರಿ ಹಾಕುತ್ತೆ. ಏನು ಮಾಡಲಿ ಅತ್ತಿಗೆ, ಆದರೆ ಒಂದಂತೂ ಮಾತು ನಿಜ ಅತ್ತಿಗೆ. ನಿಮ್ಮನ್ನು ಅನ್ಯಾಯವಾಗಿ ನಿಮ್ಮ ಪ್ರಾಣವನ್ನು ತೆಗೆದ ಆ ಚಂಡಾಲ ಚಾನಿಯಾಗಿದ್ದರು. ಅವನನ್ನು ದುರ್ಗಮ್ಮನ ಕೋಣದಂತೆ ಓಡಾಡಿಸಿ ಕಡಿದು ಅವನ ಪುಟದು ಹೊರ ಬರುತ್ತಿರುವ ಅವನ ರಕ್ತದಿಂದ ನಿಮ್ಮ
ನಡ ಚಿಕ್ಕಪ್ಪ, ಮೊದಲು ಅಮ್ಮನ ಶವವನ್ನು ಸಂಸ್ಕಾರ ಮಾಡೋಣ. ನಾಳೆ ಕಲಿಯುಗದ ಸೀತೆಯೆಂದು ಗರ್ವದ ಗರತಿಯ ಹಾಡನ್ನೇ ಹಾಡಿದ ನಿನ್ನ ಪಾಡಿಂದು ಕಾರ್ ಮೋಡದ ಮಡಿಲೇರಿತು. ಲೇ ಸಿದ್ದರಾಮ, ಈ ಚಂದ್ರೇಗೌಡನೆಂದರೆ ಬರೀ ನಖರೇಗೌಡನೆಂದು ತಿಳಿದುಕೊಂಡಿರುವುದು. ಕೈಯಲ್ಲಿ ಬಂದು ಕಣ್ಣು ಹಿಡಿದು ಸಿಂಧೂರ ಲಕ್ಷ್ಮಣನಾಗಿ ನಿಂತರೆ ಲೆಕ್ಕವಿಲ್ಲದ ಹೆಣದ ರಾಶಿ ಬಿಡುವ ಈ ಶಾಸಕನ ಮನೆಯ ಮುಂದೆ. ಏ ಸಿದ್ದರಾಮ, ಬರೀ ಇಷ್ಟಕ್ಕೆ ಮುಗಿಯಲಿಲ್ಲ ಈ ನನ್ನ ಸೇಡು. ಎಂದು ನೀವಿಬ್ಬರು ಅಣ್ಣ ತಮ್ಮಂದಿರು ಶರಣೆಂದು ನನ್ನ ಪಾದಕ್ಕೆ ಎರಗುವಿರು, ಅವಾಗೇ ಮುಕ್ತಾಯವಾಗೋದು ಈ ನನ್ನ ಹೋರಾಟ. ನಿಮ್ಮ ಸರ್ವ ಆಸ್ತಿಯನ್ನು ಕದ್ದು ಉತ್ತರಾಧಿಕಾರಿಯಾದ ನನ್ನ ತಂದೆಯ ಮೇಲಿನ ಹಳೆ ಸೇಡು ಮರೆತು ಸ್ನೇಹ ಬಳಸುವೆನು ನಿಮ್ಮೊಂದಿಗೆ. ನಾಳೆ ನಡೆಯುವ ನನ್ನ ಪರ್ಸನಲ್ ಮೀಟಿಂಗಿನಲ್ಲಿ ನಿಮ್ಮ ಬಲಗೈ ಬಂಟನಾದ ಯಶವಂತನನ್ನು ಕೊಲೆ ಕೊಲೆ ಪಾತಕದಲ್ಲಿ ನರ್ತಕಿಯಾಗಿ ಬರುವ ಸರೋಜನಿಯನ್ನು ನಿನ್ನ ಮಡದಿಯನ್ನಾಗಿ ಮಾಡಿ ನಿಮ್ಮನ್ನು ಬೀದಿ ಪಾಲಾಗಿ ಮಾಡದಿದ್ದರೆ ನನ್ನ ಹೆಸರು ಚಕ್ರವರ್ತಿ ಚಂದ್ರೇಗೌಡನೆಲ್ಲ ಅಕ್ಬರಿ ಏಕಬ್ಬರಿ. ನೀವು ಹೇಳಿದ್ದ ಮಾಡ್ತೇನ್ರಿ ಬರೋಬ್ಬರಿ. ನಾಳೆ ಸರಿಯಾಗಿ 10 ಗಂಟೆಗೆ ಕಥಂಬಲಾಜಿನಲ್ಲಿ ವಿಶೇಷ ಸಭೆ ಕರೆದು ನರ್ತಕಿಯಿಂದ ಡಾನ್ಸ್ ಏರ್ಪಾಡು ಮಾಡು. ಕಥಂ ಲಾಡ್ಜ್ನಲ್ಲಿ ಎಲ್ಲ ಕಥಂ ಆಗ್ಬೇಕಲ್ರಿ? ಅಷ್ಟೇ ಅಲ್ಲ, ಈ ಸಭೆಗೆ ಮುಖ್ಯವಾಗಿ ಯಶವಂತನನ್ನು ಬರಲಿಕ್ಕೆ ಹೇಳು. ಅವನ ಚರಿತ್ರೆ ಬರೆಯುವುದಕ್ಕಾಗಿ ನರೇಂದ್ರ ಸಾಹಿತಿ ಸಮಿತಿಯ ಮುಖ್ಯಸ್ಥನಾಗುತ್ತಾರೆ. ಈಗಿಂದೀಗಲೇ ಸರ್ವ ಸಿದ್ಧತೆ ಮಾಡ್ತೀನಿ, ಬನ್ನಿ ಹೋಗೋಣ ಬೀರ್ ಅಂಗಡಿಗೆ. ಬೀರ್ ಕುಡ್ತೀಯಾ? ಕುಡಿತೀಯಾ ಅಂತ ಕೇಳ್ತೀರಲ್ರಿ ಗೌಡ್ರ. ಈ ಕೆಟ್ಟ ಹಲಕಟ್ಟ ಚಕ್ರ ಸೇರೈತಿ ಅಂದಿಂದ ಮಾಲಿಂಗೇಶ್ವರ ಮಠದಾಗ ಕುಂತರೂ ಬಿಡುದಿಲ್ಲ ಈ ಕಾಲದಲ್ಲಿ. ಬನ್ನಿ ಬನ್ನಿ.